ಲೈವ್ ಬರ್ಲಿಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧ್ಯಾನಂ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣಃ ಸರಸಿಜಾಸನಃ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ಹರಿಃ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮೆಸೇಜ್ ಹಾಕ್ಬಿಡ್ರಿ, ಶುರು ಮಾಡಿದೀವಿ ಅಂತ. ಎಲ್ಲರಿಗೂ ಕೇಳಿಸ್ತಾ ಇದೆ ಅನ್ಸತ್ತೆ? ಕೇಳಿಸ್ತಾ ಇದೆ ಸರ್, ಎಲ್ಲ ಕ್ಲಿಯರ್. ಸ್ವಲ್ಪ ಕ್ಷಮಿಸಿ, ಇವತ್ತು ಶ್ರೀರಂಗಂನಿಂದ ಹೊರಡುವಾಗ ಸ್ವಲ್ಪ ಕಾರ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ತಡ ಆಯ್ತು. ತಿರ್ಕೋಯಿಲೂರು ಸೇರ್ಕೊಳ್ಳೋದಷ್ಟೊಳಗೆ 11 ಹಾಕ್ಬಿಡ್ತು, ಅದಕ್ಕೆ ದಾರಿಯಲ್ಲೇ ಹೇಳ್ತಾ ಇದ್ವಿ. ಇವತ್ತು ಮಹನೀಯರಾದ ಪ್ರಾತಸ್ಮರಣೀಯರಾದ ನಮ್ಮ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥರ ಪೂರ್ವಾರಾಧನಾ. ನಿನ್ನೆ ಶ್ರೀರಂಗದಲ್ಲಿ ಬಲಿಪಾಡ್ಯ ದಿವಸ ಸ್ವಾಮಿಗಳು ಎಲ್ಲ ಮೂರ್ತಿಗಳಿಗೆ ನಮ್ಮ ಮೂಲ ರಾಮಚಂದ್ರ ದೇವರು ಮೊದಲು ಮಾಡಿಕೊಂಡು ದಿಗ್ವಿಜಯ ರಾಮಚಂದ್ರ ದೇವರು, ಸೀತಾದೇವಿ, ವಂಶರಾಮದೇವ ಎಲ್ಲರಿಗೂ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ರು. ನೋಡುವ ಭಾಗ್ಯ ನಮಗೆ ಸಿಕ್ತು ನಿನ್ನೆ. ಅವರ ಒಂದು ಆಜ್ಞಾನುಸಾರವಾಗಿ ನಾವು ಇವತ್ತು ನಮ್ಮ ಕ್ಲಾಸ್ ಕಟ್ ಮಾಡಬಾರದು ಅಂತ ಪ್ರಯತ್ನ ಪೂರ್ವಕವಾಗಿ ಅವರ ಅನುಗ್ರಹದಿಂದ ಮಾಡ್ತಾ ಇದ್ದೇವೆ. ಸಂಧ್ಯಾ ವಂದನದಲ್ಲಿ ಇವತ್ತು ನಿಮ್ಗೊಂದು ಕ್ಲಿಪ್ಪಿಂಗ್ ಕಳಿಸಿದ್ದೆ, ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಸತ್ಯ ಪ್ರಮೋದ ತೀರ್ಥರು ಸಂಧ್ಯಾವಂದನದ ಮಹತ್ವ ಹೇಳ್ತಕ್ಕಂತ ಒಂದು ವಾಯ್ಸ್ ಕ್ಲಿಪ್ ಕಳಿಸಿದ್ದೆ. ಅವರು ಕೂಡ ಎಷ್ಟು ಒತ್ತು ಕೊಡ್ತಾ ಇದ್ರು ಅಂತ ನಾವು ತಿಳಿಯುತ್ತೆ. ಹಿಂದಿನ ಕ್ಲಾಸಲ್ಲಿ ನಾವು ಆಚಮನ ಹೇಗ್ ಮಾಡಬೇಕು, ದ್ವಿರಾಚಮ್ಯ, ಎಷ್ಟು ನೀರು ಹಾಕೋಬೇಕು, ಎಲ್ಲೆಲ್ಲಿ ಮುಟ್ಕೋಬೇಕು, ಯಾವ ಹೆಸರನ್ನ ಹೇಳ್ಬೇಕು, ಅಲ್ಲಿವರೆಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಈಗ ಮುಂದೆ ಬರೆಯೋಣ. ನಾನು ಒಂದು ಶೇರ್ ಮಾಡ್ತೀನಿ. ನಿಮಗೆ ಕಾಣ್ತಾ ಇರ್ಬೇಕಲ್ವಾ? ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಪ್ರಾಣಾಯಾಮ ಈ ದ್ವಿರಾಚಮ್ಯ ಆದ ಮೇಲೆ ನಿಮ್ಮ ಪುಸ್ತಕದಲ್ಲಿ ನೋಡಿದರೆ ಪ್ರಾಣಾಯಾಮ ಅಂತ ಬರೆದಿದ್ದಾರೆ. ಪ್ರಾಣಾಯಾಮ ಅನ್ನೋದು ಶ್ವಾಸ ನಿರೋಧ ಮಾಡುವ ಒಂದು ಕೃತಿ. ಮೊದಲು ರೇಚಕ, ಪೂರಕ, ಕುಂಭಕ ಅಂತ 3 ಭಾಗ ಇದೆ ಅಲ್ವಾ. ಪ್ರಾಣಾಯಾಮದಲ್ಲಿ 2 ಥರ, ಒಂದು ಅಗರ್ಭ ಪ್ರಾಣಾಯಾಮ, ಇನ್ನೊಂದು ಸಗರ್ಭ ಪ್ರಾಣಾಯಾಮ ಅಂತ. ಅಗರ್ಭ ಪ್ರಾಣಾಯಾಮ ಅಂದರೆ ಬರೇ ಮೆಕ್ಯಾನಿಕಲ್ ಆಗಿ ಗಾಳಿ ಬಿಡೋದು, ಗಾಳಿ ತಗೊಳ್ಳೋದು, ಗಾಳಿ ಹಿಡ್ಕೊಳ್ಳೋದು ಮತ್ತೆ ಬಿಡೋದು. ಅಂದ್ರೆ ದಿ ಜಸ್ಟ್ ಫಿಸಿಕಲ್ ಮೆಕ್ಯಾನಿಕಲ್ ಆಕ್ಟ್ ಆಫ್ ಇನ್ಹೇಲಿಂಗ್ ಅಂಡ್ ಎಕ್ಸೇಲಿಂಗ್ ಅಂಡ್ ಹೋಲ್ಡಿಂಗ್. ಅದಕ್ಕೆ ಅಗರ್ಭ ಅಂದ್ರೆ ಮಂತ್ರ ಹೇಳಂಗಿಲ್ಲ, ಆ ಮಂತ್ರದ ಅನುಸಂಧಾನ ಕೂಡ ಸರ್ವಥಾ ಇರಲ್ಲ, ಸುಮ್ನೆ ಮಾಡೋದು, ಅದು ಅಗರ್ಭ ಪ್ರಾಣಾಯಾಮ ಅಂತ. ತದ್ವಿರುದ್ಧವಾಗಿ ಇರ್ತಕ್ಕಂಥದ್ದು ಸಗರ್ಭ ಪ್ರಾಣಾಯಾಮ ಅಂತ. ಸಗರ್ಭ ಪ್ರಾಣಾಯಾಮದಲ್ಲಿ ನಾವು ಗಾಳಿಯನ್ನ ಮೊದಲು ಬಿಟ್ಟು ಮತ್ತೆ ಗಾಳಿಯನ್ನ ತಗೊಂಡು, ಅದೇನು ಗಾಳಿಯನ್ನ ಹೋಲ್ಡ್ ಮಾಡ್ತೀವಲ್ಲ,
when you hold the breath, you will have to chant the pranayama mantra. ನಿಮ್ಮ ಪುಸ್ತಕದಲ್ಲಿ ಪ್ರಾಣಾಯಾಮ ಮಂತ್ರ कोट्टिद्दारे. तुमच्या पुस्तकात ते प्राणायाम मंत्र सांगितलाय. ते काय मंत्र म्हणून जरा बघा. ते काय मंत्र हे वायू, when you are holding your breath, you need to chant this in manas, because if you chant it loudly, then your breathing starts. So you have to hold the breath. Om Bhuhu, Om Bhuvaha, Om Swaha, Om Maha, Om Janaha, Om Tapaha, Om Satyam, Om Tatsavituvare Enyam Bhargo O Devasya Dhimahi Dhiyo Yo Na Prachodayat, Om Apo Jyotirso Amritam Brahma Bhurbhuvaswarom. You will have to chant this complete mantra when you are holding your breath. Mantra Ucharan and also Kinchit Mantra Pratipadya Devata Dhyan. Together, if you do that, that is called Sagarbha Pranayama. Now, this Pranayama mantra has 4 components. The first one is Pranava, that is Om. Second is Sapta Vyahrati. Sapta Vyahrati means Om Bhuhu, Om Bhuaha, Om Swaha, Om Mahaha, Om Janaha, Om Tapaha, Om Satyam. So these are the 7 Vyahritis. Okay. Then Gayatri, Om Tatsa Vituvare Enyam Bhargo O Devasya Dhimahi Dhiyo Yo Na Prachodayat. This is the third component. And the fourth component is Gayatri Shiras. That is Om Apo Jyotiraso Amrutam Brahma Bhurbhuvaswarom. ಎಲ್ಲರಿಗೂ ನಿಮ್ಮ ಪುಸ್ತಕದಲ್ಲಿ ಈ ಮಂತ್ರ ಇದೆ. ಅದನ್ನು ನೋಡಿದ್ದೀರಾ ಎಲ್ಲರೂ? ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಈಗ ನಾವು ಈ ಪ್ರಾಣಾಯಾಮ PDF ಕಳಿಸಿದೀವಿ ನಿಮ್ಗೆ. ಈ ಪ್ರಾಣಾಯಾಮದಲ್ಲಿ ಈ 4 ಭಾಗ ಇದೆ. ಯಾವುದೇ ಮಂತ್ರವನ್ನು ಹೇಳುವಾಗ ಅದರ ಋಷಿ, ದೇವತಾ, ಛಂದಸ್ ಹೇಳಲೇಬೇಕಾಗತ್ತೆ. ಆ ಋಷಿ, ದೇವತಾ, ಛಂದಸ್ಸು ಈ 4 ಕಾಂಪೊನೆಂಟ್ಗೆ ಹೇಳ್ತಕ್ಕಂತ ಮಂತ್ರ ನಿಮ್ಮ ಪುಸ್ತಕದಲ್ಲಿ ಇದೆ. ನಾನು ಒಂದು ಸರಿ ಓದ್ತೇನೆ, ಅದನ್ನ ಮ್ಯಾಪ್ ಮಾಡಿ ನಿಮಗೆ ಹೇಳ್ತೇನೆ. ಫಾಲೋ ಮಾಡ್ರಿ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ. ಅಂದ್ರೆ ಏನಾಯ್ತು ಈಗ? ಪ್ರಣವಸ್ಯ ಅನ್ನೋದಕ್ಕೆ ಓಂಕಾರಕ್ಕೆ ಯಾರು ಋಷಿ? ಪರಬ್ರಹ್ಮ ಋಷಿ, ಪರಮಾತ್ಮ ದೇವತಾ, ದೈವಿ ಗಾಯತ್ರಿ ಛಂದಃ. ಅಂದ್ರೆ ಋಷಿ, ದೇವತಾ, ಛಂದಸ್, ಆ ಪ್ರಣವ ಎನ್ನುವ ಓಂಕಾರಕ್ಕೆ ನಾವು ಹೇಳಾಯ್ತು. ಈಗ ಮುಂದೆ ಏನು? ಸಪ್ತ ವ್ಯಾಹೃತಿಗೆ ಋಷಿ, ದೇವತಾ, ಛಂದಸ್ ಅಂತ ಹೇಳ್ಬೇಕಾದರೆ 7 + 7 + 7 ಹೇಳ್ಬೇಕು. ವಾಟ್ ಇಸ್ ದಟ್ 7? 7 ಋಷಿಗಳು, 7 ದೇವತೆಗಳು, 7 ಛಂದಸ್ ಹೇಳ್ಬೇಕು ಅಲ್ವಾ? 21 you have to say. ಅದು ನೆಕ್ಸ್ಟ್ ಒನ್. ಸಪ್ತಾನಾಂ ವ್ಯಾಹೃತೀನಾಂ ಅಂದ್ರೆ ಈ ಸಪ್ತ ವ್ಯಾಹೃತಿಗಳಿಗೆ ಯಾರು ಋಷಿ? ಕೌಂಟ್ ಮಾಡಿ ನನ್ನ ಜೊತೆ. ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ. ಅರ್ಥ ಆಯ್ತಾ? ಈ 7 ಋಷಿಗಳು ಈ ಸಪ್ತ ವ್ಯಾಹೃತಿಗೆ ಋಷಿಗಳು. ಸೆಕೆಂಡು ದೇವತೆಗಳು ಹೇಳ್ಬೇಕು. 7 ದೇವತೆಗಳು, 7 ದೇವತಾಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಣವ ಮಂತ್ರ ಆರ್ ವಾಯು, ಆದಿತ್ಯ, ಬೃಹಸ್ಪತಿ, ವರುಣ, ಇಂದ್ರ, ವಿಶ್ವ. ಇವರೆಲ್ಲ ದೇವತೆಗಳು ಫಾರ್ ದಟ್ ಸಪ್ತ ವ್ಯಾಹೃತಿ. ಐ ಹೋಪ್ ಯು ಆರ್ ಫಾಲೋಯಿಂಗ್. ದೆನ್ ದಿ ಛಂದಸ್ ಈಸ್ ಗಾಯತ್ರಿ, ಉಷ್ಣಿಕ, ಅನುಷ್ಟುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ. ಜಗತ್ಯಃ ಛಂದಾಂಸಿ, ಆ ವಿಭಕ್ತಿಯಿಂದ ಜಗತ್ಯಃ ಛಂದಾಂಸಿ ಅಂತಾರೆ. ಸೊ ದ 7 ಛಂದಸ್ ಫಾರ್ ವ್ಯಾಹೃತಿ ಇಸ್ ಟೋಲ್ಡ್. ಸೊ 7 + 7 + 7 ಹೇಳಾಯ್ತು, ಹೌದಾ? ಈಗ ನೆಕ್ಸ್ಟ್ ಒನ್ ಏನು? ಗಾಯತ್ರಿ. ನಿಮ್ಮ ಪುಸ್ತಕದಲ್ಲಿ ಒಂದು ಪ್ರಿಂಟ್ ಹೋಗಿರ್ಬೋದು. ಗಾಯತ್ರ್ಯಾಹ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ. ದಿಸ್ ಇಸ್ ಮಿಸ್ಸಿಂಗ್ ಇನ್ ಯೋರ್ ಬುಕ್.
ಅದನ್ನ ನೀವು ಪ್ರಿಂಟ್ ಬರ್ಕೊಂಡ್ಬಿಡ್ರಿ. ಗಾಯತ್ರ್ಯ ಅಂದ್ರೆ ಥರ್ಡ್ ಕಾಂಪೊನೆಂಟ್ ದಟ್ ಇಸ್ ಗಾಯತ್ರಿ. ಅದರ ಋಷಿ ಛಂದಸ್ ದೇವತಾ ಯಾವ್ದಪ್ಪ ಅಂದ್ರೆ ಗಾಯತ್ರ್ಯಾಹ ವಿಶ್ವಾಮಿತ್ರ ಋಷೀಸ್ ವಿಶ್ವಾಮಿತ್ರ. ದೆನ್ ಸವಿತಾ ದೇವತಾ. ದೆನ್ ಗಾಯತ್ರಿ ಛಂದಃ. ಇನ್ ದ ಪ್ರಿಂಟಿಂಗ್ ಆಫ್ ಕನ್ನಡ ಪುಸ್ತಕ ದಟ್ ಇಸ್ ಮಿಸ್ಸಿಂಗ್. ಅದು ಮಿಸ್ ಆಗಿದೆ, ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಗಾಯತ್ರಿದು ಋಷಿ ದೇವತಾ ಛಂದಸ್ ಹೇಳಿ ಆಯಿತು. ಅದಾದ್ಮೇಲೆ ಗಾಯತ್ರಿ ಶಿರಸ್ ಅಂದ್ರೆ ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ. ನೀವು ಮಂತ್ರದಲ್ಲಿ ಕಾಮ ಹಾಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾವ್ದಕ್ಕೆ ಅಂತ. ಪ್ರಣವ ಅಂದ್ರೆ ಓಂ. ಸಪ್ತ ವ್ಯಾಹೃತಿ ಅಂದ್ರೆ ಓಂ ಭೂಹು ಇಂದ ಓಂ ಸತ್ಯಂ ವರೆಗೆ ಸಪ್ತ ವ್ಯಾಹೃತಿ. ಓಂ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಗಾಯತ್ರಿ ಶಿರಸ್. ಈ ಗಾಯತ್ರಿ ಶಿರಸ್ಗೆ ಯಾವುದು ನೋಡಿದ್ರೆ ಪುಸ್ತಕ ನೋಡಿ. ಗಾಯತ್ರಿ ಶಿರಸಃ ಅದಕ್ಕೆ ಪ್ರಜಾಪತಿ ಋಷಿ ಪ್ರಜಾಪತಿ. ಬ್ರಹ್ಮ ಅಗ್ನಿ ವಾಯು ಆದಿತ್ಯ ದೇವತಾ. ಇವ್ರು 4 ಜನ ಈ ಗಾಯತ್ರಿ ಶಿರಸ್ಗೆ 4 ದೇವತೆಗಳು. ಯಾವ ಛಂದಸ್ಸಲ್ಲಿದೆ? ಯಜುಚ್ಛಂದಃ. ಅರ್ಥ ಆಯ್ತಲ್ಲ? ಪ್ರಾಣಾಯಾಮ ವಿನಿಯೋಗ ಅಂದ್ರೆ ಈ ಪ್ರಾಣಾಯಾಮದಲ್ಲಿ ಈ 4 ಕಾಂಪೊನೆಂಟ್ ಇರ್ತಕ್ಕಂಥದ್ದು ಈ ಋಷಿ ದೇವತಾ ಛಂದಸ್ಸಿಂದ ಒಳಗೊಂಡ ಮಂತ್ರವನ್ನು ನಾನು ಪ್ರಾಣಾಯಾಮ ಮಾಡುವಾಗ ಬಳಸುತ್ತೇನೆ. ವೈಲ್ ಡೂಯಿಂಗ್ ದ ಕುಂಭಕ ಇನ್ ದಿ ಪಾರಾಯಾಮ ಐ ಚಾಂಟ್ ದೀಸ್ 4 ಕಾಂಪೊನೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮಂತ್ರ ದಟ್ ಇಸ್ ದಿ ಪ್ರಾಣಾಯಾಮ ಮಂತ್ರ. ಆಕಿ ಚಡ್ಡಿ ಬೇಗತ್ತ ಸ್ವಲ್ಪ ತಗಿಲ್ಲ ಬಾಳ ಇಲ್ಲಿ. ಮ್ಯೂಟ್ ಮಾಡ್ರಿ ಪ್ಲೀಸ್. ಪ್ಯಾಡ್ ಇದಾಗಲಿತ್ತದ. ಮ್ಯೂಟ್ ಪ್ಲೀಸ್. ಓಕೆ, ಸರಿನಾ? ಇದು ಅರ್ಥ ಆಯ್ತಾ? ಈ ಪ್ರಾಣಾಯಾಮ ಮಂತ್ರ ಮತ್ತೆ ಋಷಿ ಛಂದಸ್ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್. ಕ್ಲಿಯರ್ ಆಯ್ತಲ್ಲ? ಸೊ ಆ ಮಂತ್ರವನ್ನ ನೆನಪಿಟ್ಕೊಂಡು ಅಂದ್ರೆ ಈಗ ಮಾಡೋ ಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? 4 ಕಾಂಪೋನೆಂಟ್ ಇನ್ನೊಮ್ಮೆ ಹೇಳ್ತೀರಾ? ಒಂದ್ ಸ್ವಲ್ಪ ಬರ್ಕೊಳ್ಳೋದು. ಮೊದಲನೇ ಕಾಂಪೊನೆಂಟ್ ಪ್ರಣವ, ದಟ್ ಇಸ್ ಓಂ. ಸ್ಲೈಡ್ ಕಾಣ್ತಾ ಇದೆಯಾ ನಿಮ್ಗೆ? ಹಾ, ಕಾಣ್ತಾ ಇದೆ. ಸೆಕೆಂಡ್ ಕಾಂಪೊನೆಂಟ್ ಸಪ್ತ ವ್ಯಾಹೃತಿ ಅಂದ್ರೆ ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಇದು 7 ಕಾಂಪೊನೆಂಟ್ಸ್. ಓಂ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಥರ್ಡ್ ಕಾಂಪೊನೆಂಟ್ ಅದು ಗಾಯತ್ರಿ ಮಂತ್ರ. ಫೋರ್ತ್ ಕಾಂಪೊನೆಂಟ್ ಗಾಯತ್ರಿ ಶಿರಸ್ಸು. ಅದರಲ್ಲಿ ಏನು? ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ. ಈ 4 ಕಾಂಪೊನೆಂಟ್ಸ್ ಒಳಗೊಂಡ ಪ್ರಾಣಾಯಾಮ ಮಂತ್ರವನ್ನ ಶ್ವಾಸ ನಿರೋಧ ಮಾಡ್ತಿರಲ್ಲ ಆವಾಗ ಹೇಳಬೇಕು. ಇದರಲ್ಲಿ ಏನಾದ್ರು ಕ್ಲಿಯರ್ ಆಯ್ತಾ ಈಗ? ಕ್ಲಿಯರ್. ಈಗ ಸ್ವಲ್ಪ ಅರ್ಥ ತಿಳ್ಕೊಂಡ್ಬಿಡೋಣ. ಆಮೇಲೆ ಅರ್ಥಕ್ ಮುಂಚೆ ನಿಮ್ಗೆ ಇದೇ ಹೇಳ್ಬಿಡ್ತೀನಿ. ಸರಿ, ರೇಚಕ ಪೂರಕ ಪುಸ್ತಕದಲ್ಲಿ ಇದೆ, ನಾನು ಹೇಳ್ತೇನೆ. ಅದು ಮೊದ್ಲು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಇದು ಈ ಗಮನ ಕೊಡಿ. ರೈಟ್ ನಾಸ್ಟ್ರಲ್. ಸೊ ನಿಮ್ಮ ಕೈ ಲೆಫ್ಟ್ ಮೂಗ್ ಮೇಲೆ ಇಟ್ಕೊಳ್ಳಿ. ಗೃಹಸ್ಥರು ಎಲ್ಲ ಬಟ್ಟವನ್ನು ಯೂಸ್ ಮಾಡಬೇಕು. ಬ್ರಹ್ಮಚಾರಿಗಳು ಯಾವ್ಯಾವ ಬಟ್ಟವನ್ನ ಯೂಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಏನ್ ಹೇಳ್ತಿದ್ದಾರೆ? 10 ಓಂಕಾರಗಳಿಂದ ಸಹಿತವಾದ ಈ ಮಂತ್ರವನ್ನು ಪಠಿಸುತ್ತಾ ಬ್ರಹ್ಮಚಾರಿಗಳು ಅಂಗುಷ್ಟ ಅನಾಮಿಕ ಕನಿಷ್ಠಿಕ ಅಂಗುಲಿಗಳಿಂದ, ಅಂದ್ರೆ ಅಂಗುಷ್ಟ ಅಂದ್ರೆ ಅದು ಇದು ಥಂಬ್, ಅನಾಮಿಕ ಅಂದ್ರೆ ಇದು ರಿಂಗ್ ಫಿಂಗರ್, ಕನಿಷ್ಠಕ ಅಂದ್ರೆ ಸೊ ಈ ಮಿಡಲ್ ಫಿಂಗರ್ ಅಂಡ್ ಪಾಯಿಂಟಿಂಗ್ ಫಿಂಗರ್ ಬಿಟ್ಟು ಬಿಡಬೇಕು. ಈ 3 ಫಿಂಗರ್ನ ಹೀಗಿಟ್ಕೋಬೇಕು. ಈ 2 ಫಿಂಗರ್ ಟಚ್ ಮಾಡಬಾರ್ದು ಮೂಗಿಗೆ. ಯಾರು? ಬ್ರಹ್ಮಚಾರಿಗಳು ಅಲ್ವಾ? ಆಮೇಲೆ ತರ್ಜನಿ ಮತ್ತು ಮಧ್ಯಮ ಅಂಗುಲಿಗಳನ್ನು ಉಪಯೋಗಿಸಬಾರದು ಅಂತ. ಗೃಹಸ್ಥರು ಪ್ರಾಣಾಯಾಮ ಮಾಡುವಾಗ 5 ಅಂಗುಲಿಗಳನ್ನು ಉಪಯೋಗಿಸಬೇಕು. ಅರ್ಥ ಆಯ್ತಲ್ಲ? ಇದು ಫಸ್ಟ್ ಸ್ಟೆಪ್. ಮೊದ್ಲು ಏನ್ ಮಾಡ್ಬೇಕಂದ್ರೆ ಮಾಡಿ, ಎಲ್ಲರೂ ನನ್ ಜೊತೆನೆ ಮಾಡಿ. ಲೆಫ್ಟ್ ನಾಸ್ಟ್ರಿಲ್ ಮೇಲೆ ಕೈ ಇಡ್ರಿ, ಆಯ್ತಾ? ರೈಟ್ ನಾಸ್ಟ್ರಿಲ್ ಇಂದ ಗಾಳಿ ಬಿಡ್ರಿ ಅಂತ. ಬಿಟ್ಟು ಮತ್ತೆ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಂಡು ಗಾಳಿ ತಗೊಳ್ಳಿ.
ಸೊ ಫಸ್ಟ್ ಗಾಳಿ ಬಿಡೋದಕ್ಕೆ ರೇಚಕ ಅಂತ ಹೇಳ್ತಾರೆ. ಅದ್ರಲ್ಲಿ ಕನ್ನಡದಲ್ಲಿ ಬರ್ದಿದ್ದಾನೆ, ಅದನ್ನೇ ಓದ್ತಾ ಇದ್ದೀನಿ. ಒಳಗಿರುವ ವಾಯುವನ್ನು ಬಲಮೂಗಿನಿಂದ ಹೊರಗೆ ಬಿಡಬೇಕು. ದಟ್ ಈಸ್ ಎಕ್ಸೇಲ್ ಏರ್ ಫ್ರಮ್ ದಿ ರೈಟ್ nostril. This step is called rechaka. And who does the niyamana of this step? This is done by Rudradeva. So what you should do, Chintana, is that while exhaling air from your right nostril, you should think about Rudradeva, who is controlling this step, right? The second step is that you have to inhale air from the left nostril. ಹೊರಗಿರುವ ವಾಯುವನ್ನು ಎಡಮೂಗಿನಿಂದ ಒಳಗೆ ತೆಗೆದುಕೊಳ್ಳಬೇಕು. ಕ್ಲಿಯರ್? ದಟ್ ಮೀನ್ಸ್ inhale the air from your left nostril. This step is called Puraka, and this step is controlled by Chaturmukha Brahma Deva. Second step. So once you have inhaled it, hold it, don't leave it. So hold your nose, both the nostrils, so that the air does not come out. That is Shwasa Nirodh. While doing that Shwasa Nirodh, you will have to chant this pranayama mantra. What pranayama mantra? Om Bhuhu, Bhuha, not loudly. If you are doing it loudly, you are leaving the breath, right? I am just chanting for you in Manas. You will have to chant Om Bhuhu, Om Bhuvaha, Om Swaha, Om Maha, Om Janaha, Om Tapaha, Om Satyam, Om Tatsa Vituvare Endyam Bhargo Devasya Dhimahi धियो यो न प्रचोदयात् ओमापो ज्योतिरसोऽमृतं ब्रह्म भूर्भुवस्वरोम. This is called Kumbhaka. Holding the breath and chanting this pranayama mantra is called Kumbhaka. This Kumbhaka is controlled by Sakshat Vishnu. Is it clear? And after chanting this, leave the air from the right nostril. So this is one cycle. So first exhale, second step inhale, third step hold it and chant, fourth step leave it out from the right nostril. Clear ಆಯ್ತಲ್ಲ? ಎಲ್ಲರೂ ಒಂದ್ಸರಿ ಮಾಡ್ರಿ ನೋಡೋಣ. First exhale, second inhale, hold the breath, chant this mantra in the manas. Till you chant the mantra, you should hold the breath and then leave the breath from the right nostril. This is called a Sagarbha Pranayama. So, Prananayamya, in any karma, when somebody says do pranayama, these are the 4 steps you should do. If we do these 4 steps, it becomes one pranayama. Please remember. If people say, again you have to do pranayama, you should do these 4 steps as prescribed today. Any questions on this? ಆಗರ್ಭ ಪ್ರಾಣಾಯಾಮ ಮತ್ತೊಮ್ಮೆ ಹೇಳ್ತೀರಾ? ಹಾ, ಜೋರ ಕೇಳ್ರಿ. ಹಾ, ಅರ್ಥ ಆಯ್ತಾ? ಸರ್ ಸ್ಲೈಡ್ ಮುಂದೆ ತಗೊಳ್ಳಿ ಸರ್. ಕೇಳಿಸ್ತಾ ಇಲ್ಲ? ನಿಮ್ದೇನೋ ಡೌಟ್ ಇತ್ತಾ? ಹೌದು. ಆಗರ್ಭ ಪ್ರಾಣಾಯಾಮ ನನಗ ಹಾ, ಆಗರ್ಭ ಪ್ರಾಣಾಯಾಮ ಮತ್ತೊಮ್ಮೆ ಹೇಳ್ತೀರಾ? ಕಾಂಟ್ ಹಿಯರ್ ಯು. ಆಗರ್ಭ ಆಗರ್ಭ ಪ್ರಾಣಾಯಾಮ. ಹಾ, ಅಗರ್ಭ ಪ್ರಾಣಾಯಾಮ ಅಗರ್ಭ ಬಗ್ಗೆ means without mantra. ಓಕೆ, We in Sandhya Vandana, we don't do Agarbha Pranayama. We do only Sagarbha Pranayama. That is mantra sahita in Kumbhaka doing is called Sagarbha Pranayama. Okay. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Any other question? ಅಂದ್ರೆ ಒಂದು ಪ್ರಾಣಾಯಾಮ ಅಂತಂದ್ರೆ ರೇಚಕ, ಪೂರಕ, ಕುಂಭಕ, ರೇಚಕ ಇಷ್ಟು ಮಾಡಿದ್ಮೇಲೆ ಸ್ವಲ್ಪ ಜೋರ್ ಮಾತಾಡ್ರಿ, ನನಗೆ ಟ್ರಾವೆಲ್ ಅಲ್ಲಿ ಕೇಳ್ತಾ ಇಲ್ಲ. ಒಂದು ಪ್ರಾಣಾಯಾಮ ಅಂತಂದ್ರೆ ರೇಚಕ, ಪೂರಕ, ಕುಂಭಕ, ರೇಚಕ. ರೇಚಕ ಅನ್ನಲ್ಲ, ಮತ್ತೆ ಗಾಳಿ ಬಿಡಕ್ಕೆ ಸುಮ್ನೆ ಗಾಳಿ ಬಿಡೋದಂತಾರಷ್ಟೇ. ಫಸ್ಟ್ ಟೈಮ್ ಹೇಳುವಾಗ ರೇಚಕ, ಸೆಕೆಂಡ್ ಟೈಮ್ ಪೂರಕ, ಥರ್ಡ್ ಕುಂಭಕ ಅಷ್ಟೇ. ಆಮೇಲೆ ಆ ಗಾಳಿ ನೀವು ಹಿಡ್ಕೊಂಡಿದ್ದೆಲ್ಲ ಅದು ಬಿಡಲೇಬೇಕಲ್ಲ, ಅದು ರೈಟ್ ನಾಸ್ಟ್ರಿಲ್ ಇಂದ ಬಿಡಿ ಅಂತಾರೆ. ಅದಕ್ಕೆ ರೇಚಕ ಅಂತ ಹೆಸರಿಲ್ಲ. ಓಕೆ, ಆಯ್ತು, ಸರಿ. ಓಕೆ, ಎನಿ ಅದರ್ ಕ್ವಶನ್?
मराठी लोकांना समजलं ना? हो हो. हा, हे सगर्भ प्राणायाम. सो कॅन आय मूव्ह फॉरवर्ड? मराठीत एकदा परत सांगा ना sir. हा, मराठीमध्ये एकदा हे किंवा इंग्लिश प्राणायाम मध्ये फर्स्ट स्टेप काय करायला पाहिजे? आमच्या राईट नॉस्ट्रिल आता वायू बाहेर टाकायला पाहिजे फर्स्ट स्टेप मध्ये. सेकंड, तुम्ही ती हिंदी पुस्तक बघितलं तर तिथं मराठी एक्सप्लेनेशन आहे. ಶ್ರೀನಿವಾಸರಾವ್ ಅದು ಹಿಂದಿ ಕಳಿಸ್ರಿ ವರ್ಷನ್ ಆಮೇಲೆ. ಆಯ್ತಾ ಸರ್ ಹಾಕ್ತೀನಿ ಗ್ರೂಪ್ ಅಲ್ಲಿ ಹಾಕ್ತೀನಿ. हा, सेकंड स्टेप काय करायला पाहिजे? आमच्या लेफ्ट नॉस्ट्रिल मध्ये वायूला आत घ्यायला पाहिजे. ते स्टेपला काय म्हणतात? पूरक म्हणतात. पूरक कसाला? वायू करायला लागलो आमच्या नाकात असून ते स्टेपला ब्रह्मदेव कंट्रोल करतात. थर्ड स्टेप मध्ये काय करायला पाहिजे? ते श्वास निरोध करून आम्ही हे मंत्र सांगायला पाहिजे. काय मंत्र? ओम भूः ओम भुवः ओम स्वाहा ओम महाः ओम जनाः ओम तपः ओम सत्यम ओम तत्सवितुर्वरेण्यं भर्गो देवस्य धीमहि धियो यो न प्रचोदयात् ओम आपो ज्योतिर्सो अमृतं ब्रह्म भूर्भुवः स्वरोम. श्वास निरोध असताना हे मंत्र सांगायला पाहिजे. श्वास निरोध करताना उच्चारण करूनही मनसमध्ये करायला पाहिजे. का म्हटलं तर उच्चारण केलं तर वायू बाहेर येईल, श्वास निरोध होत नाही. श्वास निरोध होताना आम्ही हे मंत्र सांगायला पाहिजे. त्याला कुंभक म्हणतात. त्याला कंट्रोल करणारा विष्णू आहे साक्षात. तदनंतर हे मंत्र उच्चारण झाल्यावर आम्ही काय करायला पाहिजे? राईट नॉस्ट्रल मध्ये आम्ही वारा बाहेर टाकायला पाहिजे. समजलं? समजलं ना? समजलं. Okay, very good. So we have covered what is one sagarbha pranayama, right? Sometimes they say 3 times pranayama to be done before Gayatri mantra jap, and 3 times pranayama to be done after Gayatri mantra jap. So when they say 3 times, you will have to do Rechaka, Puraka, Kumbhaka, like that 3 times. Okay, that becomes 3. Okay, let me now go to the mantra anusandhan of this pranayama mantra, which is very interesting. So give attention to this. I have given very simple meanings. Om. Om says Paramatma is Purna. He is complete in all respects. There is no incomplete aspect in Sri Paramatma. That is what this Omkara Pranava tells us. Bhu means he is all pervading. Vyapta, Nitya. Paramatma Vyaptanagiddane means he is there in every. Ella thamadalli iddane. Dasarayar ಹೇಳ್ತಾರಲ್ಲ ಅದಕ್ಕೆ ವ್ಯಾಪ್ತ. Nitya means eternal. Is that clear? That way Jiva is also Nitya. Our Deha is Anitya. Jiva within us is Nitya, which means what? Nobody creates Jiva. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವನು ಇರ್ತಾನೆ ಅಲ್ವಾ? ದಟ್ ಇಸ್ ಇಟರ್ನಲ್. ಇಲ್ಲಿ ಭೂಹು ಅಂದ್ರೆ ದಿಸ್ ಇಸ್ ಆಕ್ಚುಲಿ ರೆಫರಿಂಗ್ ಟು ಪರಮಾತ್ಮ ಹೂ ಇಸ್ ಆಲ್ ಪರ್ವೇಡಿಂಗ್, ಬಿಕಾಸ್ ವಿ ಆರ್ ನಾಟ್ ಆಲ್ ಪರ್ವೇಡಿಂಗ್. ಓಕೆ, ವಿ ಆರ್ ಇನ್ ಒನ್ ಪ್ಲೇಸ್, ರೈಟ್? ಆಲ್ ಪರ್ವೇಡಿಂಗ್ ಅಂಡ್ ನಿತ್ಯ. ಭುವಃ, ವಿಚ್ ಮೀನ್ಸ್ ವಾಟ್? The 7 Vyahritis I am explaining. Om is Pranava, first component over. Now I am telling the meaning of the 7 Vyahritis. Bhuvaha means he is the creator, Srishtikarta. Swaha means Ananta Sukha, Sukhamaya Paramatma. And also he is Swatantra, which means Sukhamaya, Anandamaya Paramatma. And he is an independent entity, blissful and independent. Mahaha means he is Pujya. He is Mahaniya. That is the meaning coming out of these two. Mahaha means. Janaha means Janma Rahita. Paramatma is free from birth. Means what? Ajaha. Krishna avatar hua. So there also it is not Janma. Paramatma became Vyapta, Abhivyakti.
परमात्मा का अभिव्यक्ति हुई है, लेकिन परमात्मा का जन्म नहीं हुआ है, क्योंकि जन्म रहित है परमात्मा. Then tapaha means jnana prakasha rupa. He is an embodiment and a form of radiant knowledge. Is that clear? That is tapaha. Satyam means he is a niyamaka to uttamas also, which means if he is niyamaka to uttamas means including Lakshmi Devi, means how much uttama he should be. That is, it is telling about the sarvottamatva of Vishnu. So I told you what is Om. Then Bhuhu to Satyam, the meanings of each of them. You can refer to in the YouTube. These slides will be presented there. YouTube live nadadadendri? Srinivas Rao. YouTube ಬರ್ತಾ ಇದೆಯಲ್ಲ ಲೈವ್? ಬರ್ತಾ ಇದೆ. ಮೀಟಿಂಗ್ ಇಸ್ ನೌ ಸ್ಟ್ರೀಮಿಂಗ್ ಆನ್ ಲೈವ್ ಆನ್ ಸರಿ. ಯೂಟ್ಯೂಬ್ ಅಂತ ಬರ್ತಾ ಇದೆ. ಬರ್ತಾ ಇದೆ ಸರ್, ಬರ್ತಾ ಇದೆ. ಬರ್ತಾ ಇದೆ ಸರ್. Okay. So this will be recorded, you know, in YouTube. You can refer to it. Correct ಏನಪ್ಪ ರೂಟು? ಯಾವ ಪ್ಲೇಸ್ ಇದು? ತಿರ್ಕೊಯ್ಲೂರು ಹಾಕಿದ್ದಾರೆ. 30-40 ಕಿಲೋಮೀಟರ್. Sorry, we are still 40 kilometers to Tirkoilur. Good. ಈಗ ಇದರ ಮುಂಚೆ ಸರಿ. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಇದು ಗಾಯತ್ರಿ ಆಗಿಲ್ವಾ? ಇದು ಐ ವಿಲ್ ಗೋ ಟು ಗಾಯತ್ರಿ, ರೈಟ್? Now what is that? Tatsavitu-varenyam bhargo devasya dhimahi dhyo yo na prachodayat. First to naha for us. What? Buddhi and karma. Dhiya means what? Buddhi and karma. Prachodayat does prerana. That is one who does the prerana for my buddhi and karma. Savituhu, such creator. Devasya, devottama Paramatma, which means Kridadi Guna Sahit Paramatma, Tat, always present everywhere. Look at it, how nice it is. Tatsa Vituvarenyam means what? He is always Sada Sarvatra present. Varenyam means adored by great people. He is Bhajaniya. Bhargaha, he is Nashaka of our papas, Papa Nashaka, and Tejas, which gives Jnana and Ananda to Jiva. That is the meaning. Varga. Two meanings. One is Papa. So this gives me the Tejas, or gives us the Jiva, the Tejas, right? Which is enabling Jnana and Ananda. Dhimahi, we are meditating. So Tatsavitu-varenyam Bhargo devasya dhimahi dhiyo yo na prachodayat. That means Paramatma, who is described by these qualities. I am meditating such Paramatma. Let this do the prerana of my buddhi and karma is what is the prayer in Gayatri Mantra. That Gayatri Mantra is the third component in our pranayama mantra. That is why I gave you, which means while doing pranayama, you may not get all the meanings. ಇದೆಲ್ಲ meanings ನಿಮ್ ತಲೆಯಲ್ಲಿ ಬರ್ಲಿಕ್ಕಿಲ್ಲ. ಆದ್ರೆ ಕೆಲವೊಂದು ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಅವನು ನನ್ನ ಪಾಪಗಳನ್ನ ಅವನು ಪೂರ್ಣನಾಗಿದ್ದಾನೆ. ಸೊ ಈ ಮೀನಿಂಗ್ಸ್ ಅನ್ನ ಸ್ವಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ಬಂದ್ರೆ ಅದು ಮಂತ್ರ ಉಚ್ಚಾರಣ್ ಪ್ಲಸ್ ಮಂತ್ರ ಅರ್ಥೋಪಾಸನ್. Along that you doing this pranayama, so the quality of your pranayama improves. Is it? Okay. So let me go to this now. This is Gayatri Shiras. Is that clear? What does Gayatri Shiras do? Apaha, Om Apaha, Jyotiraso, Amrutam, Brahma, Bhurbhuvaswarom. Right? So let's see that. A plus Pa. A means again and again, over and over again. Pa means one who protects us. Okay? One minute.
Okay. Then Jyoti means Paramatma is Prakash. It means he outshines even Surya and Chandra. Is that clear? ಅನಂತ ಸೂರ್ಯರಿಗೆ ಏನು ಪ್ರಕಾಶ ಇರಬಹುದೋ ಅಷ್ಟು ಪ್ರಕಾಶ ಪರಮಾತ್ಮನಲ್ಲಿ ಇದೆ. ಒಂದು ಸೂರ್ಯದ ಪ್ರಕಾಶನೇ ನಾವು ನೋಡ್ಲಿಕ್ಕಾಗಲ್ಲ. ಎ ಸಿಂಗಲ್ ಸೂರ್ಯಾಸ್ ಪ್ರಕಾಶ್ ವಿ ಕೆನಾಟ್ ಸಿ. But Paramatma's Prakasha is Sahasra Surya. If you take also, more than that is the Prakasha of Paramatma. Rasa means Sukhamaya and Sukhaprada, which means what? Such a nice pranayama mantra. With this Anusandhana, you are doing the pranayama mantra so that Vishnu is Sannihit in my Hridaya Mantapa. Such pranayama will further energize my existence. Because Paramatma's existence, Paramatma's presence is felt by each one of you when you do the pranayama with this Arthanusandhana. Amrutam, Deha Nasha Rahita. Right? For him, Deha Janmana illa andre, Deha Nasha ellinda bantu Paramatmanige. Avana Deha, avana Olagada irtakkanta Swarupa ella onde. ಆಯ್ತಾ ಅಪ್ರಾಕೃತವಾದ ಶರೀರ. When Krishna was born, he was not born like us. He came as the aprakrita deha only. Is that clear? Then Brahma means Vyapta, again all pervading. Bhurbhuva Swaha means he is the Pratipadya of the respective bija mantras of Rig Veda, Yajurveda, Samaveda, right? And therefore he is Bhurbhuva Swaha. Om Vyahriti Bija, Omkara Pratipadya. So who is Omkara? What does the word Omkara and who does it describe? It is Sakshat Vishnu. That Paramatma, let him come and reside in my and energize me and give me the appropriate jnana. Is it clear? Any doubts on this? You are enjoying the meaning of the pranayama mantra, right? Absolutely, sir. Absolutely. Yeah. So this particular act of a simple pranayama, right? We need not do pranayama without mantra. In yoga centers, people just tell you Om and ask you to do. But in Sandhyavandana itself, minimum 10 times pranayama comes. That much pranayama, Trikala Sandhyavandana you do, 30 pranayamas you have minimum done. Even if you do twice Sandhyavandana, 20 pranayamas have been done with what? Praising the attributes and the feeling, the presence of the omnipotent, all-pervading, Paripurna, Dosharahita, Ananta Kalyana, Gunaparipurna, Paramatma in us. So that pranayama will be much powerful than any agarpa pranayama. Therefore, I recommend people that you do Sandhyavandana regularly, then a separate necessity of a pranayama does not come. But the different types of pranayama in yoga which they teach, if you have to do it for a specific purpose, you will have to do that. All that Kapalbhati, etc. is additional things. Is that clear? Can I move forward? Any questions? Yes, sir. You can move on. Clear, sir. I hope my journey is not impeding my voice, right? No, sir. It is very wide, Audio? very clear. Video is very clear. Absolutely clean So this and is again clear. Satya Pramoda Tirtha's Anugraha, because I am going to witness the puja there, right? Definitely my prayers on all your behalf also. And I'm going to tell Swamiji that I couldn't tell it in Srirangam. I will tell him that we have started this online thing because he was asking last time. So I will submit on behalf of you. Okay. ಇದು The next one ಮೀನಿಂಗ್ Thank you very in much, your sir. list. Thank you. ಆಚಾರ್ಯ So Any just questions? one question. Uh-huh. One question, sir. Go ahead. So you're saying that those who practice You have to yoga, be very loud, huh? Your voice is feeble because of my journey. Yeah. so I'm asking that those who practice yoga, they do specific pranayam, like there is Chandra Nadi yoga and there is Surya Nadi yoga. Uh-huh. So when we do Sandhya Vandana, so those pranayam should be in addition to the No, pranayam that don't we do do that. in Don't Sandhya do that. Vandana. No, don't do that.
Okay. You do Okay. only this Sagarbha pranayama, which is a part of Sandhyavandana. If you start doing all that pranayama, the concentration will go on that and not Sandhyavandana. Okay. So Okay. you do it separately when you have a designated time for it. ಆಚಾರ್ಯ Okay. ಹಾ ಈಗ ಲಾಸ್ಟ್ ಸ್ಲೈಡ್ ಒಳಗೆ ನೀವು ಮೀನಿಂಗ್ ಹೇಳ್ತಾರಲ್ಲ ಹಾ ಅದ್ರೊಳಗೆ ಲಾಸ್ಟ್ ವರ್ಡ್ ಯಹ ಇತ್ತು. ಅದು ಅದು ಇದ್ರೊಳಗೆ ಎಲ್ಲಿ ಅದ ಇಲ್ಲಲ್ಲ ಗಾಯತ್ರಿ ಶಿರಸ್ ಒಳಗೆ. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಮ್ ಅಂದ್ರೆ ಗಾಯತ್ರಿ ಅಲ್ಲಿ ಹಿಂದಿನ ಮಂತ್ರದಲ್ಲಿ ಯಾವ ಪರಮಾತ್ಮನು ಅಂತ ಅನ್ವಯಕ್ಕೆ ಆ ವರ್ಡ್ ಅಲ್ಲಿ ಇರ್ಲಿಕ್ಕೆ ಬೇಕಂತಿಲ್ಲ. ಇಟ್ ಇಸ್ ಕನೆಕ್ಟಿಂಗ್ ಟು ದಟ್ ಪರಮಾತ್ಮ ಹೂ ಹ್ಯಾಸ್ ಟು ಡೂ ಧಿಯೋಯೋನ ಪ್ರಚೋದಯಾತ್. ಹಾ ಓಕೆ ಕ್ಲಿಯರ್. ಧಿಯೋ ಯೋನಃ ಧಿಯಃ ಯಹ ನಃ ಧಿಯೋ ಯೋನಃ. ಧಿಯೋ ಅಂತಿತ್ತಲ್ಲ, ಹಾ ಧಿಯೋ ಯೋನಃ ಪ್ರಚೋದಯಾತ್. ಓಕೆ ಸರಿ, ಸರಿ. ಇನ್ನೇನ ಡೌಟ್ ಇದೆಯಾ? ಒಂದ್ ನಿಮಿಷ ರೋಟ್ ಕೇಳ್ಬೇಕೇನಪ್ಪ. ಎಲ್ಲಿ ಯಾವ ಊರು ನೋಡಿದ? ಯಾವ ಊರು ನೋಡಿದ? ಕೇಳ್ಬಿಡಿ, 2 ರೂಟ್ ಇದೆ ಇಲ್ಲಿಂದ. ಒಂದೇ ರೂಟ್ 28 ಕಿಲೋಮೀಟರ್. ಹಾ ಸರಿ, ಓಕೆ. ಹಾ ಈಗ ಸಂಕಲ್ಪಕ್ಕೆ ಬರೋಣ. ರೈಟ್. So what all we have done? Again revise. ಆಚಾರ್ಯ ಹಾ ವೆಂಕಟೇಶ್, ಇಲ್ಲಿ ಆ ಉಕ್ಲಿ 2 ಇದನ್ನು ಹೇಳಿದ್ವಲ್ವಾ? ಜೋರಾಗಿ. ಆ ಪ್ರಣವಸ್ಯ ಪರಬ್ರಹ್ಮ ಅಂತ ಹೇಳಿದ್ವಲ್ವಾ, ಅದನ್ನ ಹೇಳ್ಬಿಟ್ಟು ಆಮೇಲೆ ಈ ಓಂ ಭೂ ಓಂ ಭುವಂ ಅದನ್ನು ನಾವು ಡೈಲಿ ರಿಸೈಟ್ ಮಾಡ್ಬೇಕಾ? ಅಲ್ಲ, ಪ್ರಣವಸ್ಯ ಪರಬ್ರಹ್ಮ ಋಷಿ ಹೇಳುವಾಗ ಮೂಗ್ ಹಿಡ್ಕೊಳ್ಳೋದ್ ಬೇಕಾಗಿಲ್ಲ, ಬರೇ ಮಂತ್ರ ಉಚ್ಚಾರ ಮಾಡ್ರಿ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದ ಅವೆಲ್ಲ ಇದೆಯಲ್ಲ, ಸುಮ್ನೆ ಹೇಳ್ಬಿಡೋದು. ಅದಾದ ಮೇಲೆ ರೇಚಕ ಪೂರಕ ಕುಂಭಕ ಮಾಡ್ಬೇಕು. ಆ ಕುಂಭಕದಲ್ಲಿ ಓಂ ಭೂಹು ಓಂ ಭುವ ಓಂ ಸ್ವಾಹ ಅಂತ ಮಂತ್ರ ಹೇಳ್ಬೇಕು. ಅರ್ಥ ಆಯ್ತಲ್ಲ? ಎಲ್ಲಾರು ಪ್ರಣವಸ್ಯ ಪರಬ್ರಹ್ಮ ಋಷಿ ಅನ್ನೋವಾಗ್ಲೇ ಮೂಗ್ ಹತ್ರ ಕೈ ಇಟ್ಕೋತಾರೆ, ತಪ್ಪದು. Don't hold your nose when you are saying Pranavasya Parabrahma Rishi. What is that you are saying? In this mantra, these are the Rishi Chanda, Devatas and Chandas. You are only declaring that, which means you are doing the smaran of the Rishi Devata Chandas who are responsible for the pranayama mantra. That means always acknowledging these are the Rishi Devata Chandas. While acknowledging, you don't have to touch your nose. After acknowledging, you start the activity of exhale, inhale, hold, exhale. Clear? ಕ್ಲಿಯರ್. Okay. Now, Yes, so sir, coming clear. back, any other question? No, sir. Okay. Now, first apavitro pavitro va you do. Sprinkling water from your tulsi dala nirmalya tulsi dala or tulsi kashta. After that, what you do is dvirachamya, twice achamana. And achamana has 2 parts, jalapana and namaha. Okay. After dvirachamya, you have done now pranayama. So 3 steps are complete. Now I'm going to the 4th one. The 4th one is sankalpa. What does sankalpa do? You are going to declare when, what date, what tithi. Date means what? Tithi and kala, and then saying where you are, right? And what is the year with respect to Brahmadeva and which khanda you are, declaring all that and saying that you are going to do sandhyopasana. So what do? Shubhe Shobhane Murte Adya. All of you see that book. Shubhe Shobhane Murte Adya Brahmana Titiya Paradesi Swetara Kalpe Vaivaswat Manvantre Kalige Pratamade Bharata Varshe Bharata Kande Jambu Dvipe. Some of you are marking something on my slides. Please don't do that. I think kids are playing.
विष्णोराज्ञा प्रवर्तमानस्य आद्य ब्रह्मणा द्वितीय परार्धे श्री श्वेतवराह कल्पे वैवस्वत मन्वंत्रे अष्टाविंशति कलियुगे प्रथम चरणे भरतवर्षे भरतखंडे जम्बूद्वीपे दंडकारण्ये गोदावर्याः दक्षिणे तीरे शालीवाहनशके बौद्धावतारे रामक्षेत्रे अस्मिन् वर्तमाने चांद्रमानेन then what do we do? क्रोधिनाम संवत्सरे दक्षिणायने शरदृतु कार्तिक मासे शुक्ल पक्षे द्वितीयायां तिथौ वासरः वासरस्तु भानुवासर युक्तायां. What is the nakshatra today? Anuradha nakshatre. Then you did Sandhyaonline, right? Yoga and Karna. Panchanga. Anuradha nakshatre. सौभाग्य I know. Karna I forgot. सौभाग्य योग बलवकरण. सौभाग्य योगे बालवकरणे एवं गुण विशेषण विशिष्टायां शुभतिथौ श्री भारती रमण मुख्य प्राणांतर्गत प्रातः संध्याम उपासिष्ये प्रातः संध्याम करिष्ये. दिस इज संकल्प. So why do we do sankalpa? Can anybody tell me what is the need for sankalpa? It is sort of a registration. We are registering that we are going to perform Sandhya Vandana. Loudly, please. Loudly. It is sort of a registration, and we are declaring and registering that I'm making Sandhya Vandana. Yes, you are declaring that you are going to perform this karma whose name is Sandhya. Right? A formal commitment. Is that right? When you are leaving water, karishye means you are giving a commitment that I am going to do this particular Sandhya Vandana, which means it places a moral binding on us. Nammalli ಏನಂದ್ರೆ ಅದು ಮಾಡ್ತೀವಿ ಅಂತ ಕಟ್ಟು ಬಂಧನ ನಮಗೆ ಸಂಕಲ್ಪ ಮಾಡಿಬಿಟ್ಟಿದೆ. You remember the Balipadya story yesterday only, right? So when Vamana came and asked for 3 padas, right? Shukracharya says, Bali, this is actually Vishnu. Don't give him. You have to repent later. But already Bali Chakravarti told Vamana, saying that whatever you ask, I am going to give. Then when the wife of Bali was supposed to put water for the Sankalpa, Shukracharya stops. At that time, Bali as well as the wife says, no, I have already made this Sankalpa. So Sankalpa is signified by actually submitting water through the palm. So that is the commitment. So you know the seriousness of the commitment which Bali did, and he gave the 3 padas, and Paramatma actually what he did, you know. But he did not leave him there. He said, come to Patala Loka, I will be the gatekeeper of that Patala Loka, and the next Kalpa, you will become the Indra. Now you have done 99 Ashwamedha, 100th Ashwamedha is not possible because you are not Indra ready right now. See, this is all Paramatma's Sankalpa. So, Sankalpa is a simple declarative commitment that you are going to do this karma on such and such date. So, Dvitiya Parardhe means what? Brahmadeva's 50 years is over. The second 50 years has started now. So, Dvitiya Parardhe is with respect to Brahmadeva's mana. So, 51st year of Brahmadeva is going on out of the 100. That is why the Dvitiya Parardhe means what? First half is over. Second half has begun. So, in his 100 years of sadhana, right, we are in the second parardha of that sadhana, of Brahmadeva sadhana. Shweta Varaha Kalpa, which means what? Vishnu did avatara as Shweta Varaha in this particular time. Then which Manu is ruling now? Vaivaswata Manu. Which Kali Yuga is now going on? 28th Kali Yuga. Then Prathama Pada. Jambudvipa. Right? Bharata Varsha, Bharata Kanda. What is it? Is it a repetition? Means no. The Varsha is a bigger unit of space. Varsha andre illi time alla. Varsha andre space.
ಭರತ ವರ್ಷ ದೊಡ್ಡ ಸ್ಪೇಸ್, ಅದರಲ್ಲಿ ಭರತಖಂಡ ಇದೆ. ಫಸ್ಟ್ ಭರತ ರೆಫರ್ಸ್ ಟು ಋಷಭ ನಾಮಕ ಪರಮಾತ್ಮ ಸನ್ who was a Rajarshi. His name was also Bharata. He ruled this Bharata Varsha, right? The Bharata Khanda means the subset of this Bharata Varsha is called Bharata Khanda, and this Bharata refers to Dushyanta Putra who ruled this Bharata Khanda. That is why Bharat name came. So we should all be proud that a simple Sandhya Vandana recognizes Dushyanta Putra Bharata who ruled actually our land. That is why this land is such a pavitra land called Bharata Bhumi. Dandakaranya. Dandaka Aranya. I think I told this story in Pune, if you remember, right? Dandaka. Why is it called Dandakaranya? Anybody remembers? Nobody. Anybody remembers? ರಾಮದೇವರು ಓಡಾಡಿದ್ದ ಜಾಗ. ಯಾರು? ಶ್ರೀರಾಮ್ ದೇವರು. ರಾಮದೇವರು ಓದಾಡಿದ ಜಾಗಕ್ಕೆ ಅದಕ್ಕೆ ದಂಡಕಾರಣ್ಯ ಅಂತ ಯಾಕೆ ಹೆಸರು ಬರುತ್ತೆ? ಪೆನಲೈಸ್ ಮಾಡಿದ್ದು. ದಂಡಕ ಅಂತ ಯಾಕೆ ಬಂತು? ನೋ ಲಿಂಕ್ ಅಲ್ವಾ? ಪೆನಲೈಸ್ ಮಾಡ್ಲಿಕ್ಕೆ. ಆ ಪೆನಲೈಸ್ ಮಾಡ್ಲಿಕ್ಕೆ. ಇಟ್ ವಾಸ್ ಯಾರಿಗೆ? ವೆರಿ ಡೀಪ್. ಅಲ್ಲಲ್ಲ, ಈ ದಂಡಕ ಒಬ್ಬನ ಹೆಸರು. ಓಕೆ, ಇಟ್ ಇಸ್ ನಾಟ್ ದಂಡ ಕೊಟ್ಟ ಅಂತ ದಂಡಕ ಅಂತಲ್ಲ. ಓಕೆ, ಸೊ ಲೆಟ್ ಮಿ ಟೆಲ್ ಯು, ದೇರ್ ವಾಸ್ ಎ ರಾಜ ಕಾಲ್ಡ್ ದಂಡಕ, ಓಕೆ, in that particular pranta, and he once went for hunting. So he went to the vana, and there he saw Shukracharya's daughter with all her sakhis. This Dandaka Raja was attracted towards her and he forced on her. Okay, and he should not have done that kind of act. So therefore, and he goes away. Then this Shukracharya's daughter with Sakhis came, crying, and then Shukracharya gets to know what happened. And then this Shukracharya gives a shapa, right? This shapa saying that in the next 7 days, this whole place will be burnt to ashes through Vayu, right? Dhulu. Ishtondu dhulu bandu, ee complete pranta ಇದಾಗೋಗತ್ತೆ. ಆವಾಗ ಈ ದಂಡಕ ಇದನ್ನ ಹೆದರ್ಕೊಂಡು ಅಲ್ಲೆಲ್ಲ ಖಾಲಿ ಮಾಡಿ ಹೊಟ್ಟೋಗ್ತಾರೆ. ಆವಾಗ ಆ ಪ್ಲೇಸ್ ಫುಲ್ ಖಾಲಿ ಆಯ್ತು ಅಂತ ಋಷಿ ಮುನಿಗಳು ಬಂದು ತಪಸ್ ಮಾಡ್ತಾರೆ ಆ ಪ್ಲೇಸ್ ಅಲ್ಲಿ. ಅವ್ರಿಗೇನಾಗಲ್ಲ. ಅದಕ್ಕೋಸ್ಕರ ದಂಡಕ ಬಂದು ಕ್ಷಮಾ ಕೇಳ್ಕೊಂಡು ನನ್ನ ಹೆಸರಲ್ಲಿ ಈ ಅರಣ್ಯ ಫಾರೆಸ್ಟ್ ಇರ್ಲಿ ಅಂತ ದಂಡಕಾರಣ್ಯ, ವಿಚ್ ಮೀನ್ಸ್ ಸೋ ಮೆನಿ ಋಷಿ ಮುನೀಸ್ came and did tapas here because there was no disturbance. All people had moved from that place. That tranquility, that serenity, and that divinity was created by these munis and rishis who did tapas and did sadhana to get mantra drashtaru. So therefore, this place is such a great place. So we are in that Dandaka Aranya, in different parts of that Aranya. Godavaryaha Dakshine Tire. Accordingly, the Sankalpa changes from place to place. Dakshina Bharata Sankalpa will be different from Uttara Bharata Sankalpa, Gaya Sankalpa, Ayodhya Sankalpa, Rameshwara Sankalpa. Everything is given in that particular book in the last page. So please refer to that while doing Sandhya Vandana in the respective places. So after saying that, what you are doing? Aham Pratas Sandhyam Karishye. So that is the mantra. So while doing that simple sankalpa also, we'll have to be very careful in terms of what we are saying. Is it clear? Any questions on that? Okay. 1 minute. No question. No questions, actually. No question. Sankalpa is over. The last slide. ಈ ಪೂರ್ಣ ಭಾರತ ದಂಡಕಾರಣ್ಯ ಆಗ್ತಾನ್ರಿ. Close this. ಹೇಳಿ, ಜೋರಾಗಿ ಕೇಳಿಪ್ಪ. ಅಲ್ಲ, ಪೂರ್ಣ ಭಾರತದಲ್ಲಿ ಎಲ್ಲಾ ಕಡೆ ದಂಡಕಾರಣ್ಯ ಅನ್ಬೇಕಾಗ್ತನ್ರಿ? ಹೌದು ಹೌದು, ದಂಡಕಾರಣ್ಯ. ಕೆಲವೊಂದು ಪ್ಲೇಸ್ ಸ್ವಲ್ಪ ಚೇಂಜ್ ಆಗತ್ತೆ. ಓಕೆ, ಇನ್ನೇನಾದ್ರೂ ಡೌಟ್ ಇದೆಯಾ? आचार्य नमस्कार. हा, करिष्ये फक्त संकल्पासाठीच वापरायचंय थोडक्यात ते पाणी. हा, 3 जे फुलपत्री तुम्ही सांगितली होती, एक करिष्ये, आचमन आणि लाउडर.
करिष्ये, आचमन आणि अर्घ्य. Can somebody repeat the question? करिष्ये, आचमन आणि अर्घ्य. I can't hear. Please. ಆಚಾರ್ಯ ನೀವು ಮೂರು ಇದು ನೀರ್ ಇಟ್ಕೊಳಕ್ ಹೇಳಿದ್ರಲ್ಲ, ಕರಿಷ್ಯಗ್ ಒಂದು, ಆಚಮನಕ್ ಒಂದು, ಅರ್ಘ್ಯಕ್ಕೆ ಒಂದು ಅಂತ ಹೇಳಿ ಆ ಮೂರು ಬಗ್ಗೆ ಕೇಳ್ತಾ ಇದಾರೆ ಅವರು. ಇನ್ ಸ್ವಲ್ಪ ಜೋರಾಗಿ ಕೇಳ್ರಿ. हे फक्त संकल्पासाठीच वापरायचं पाणी. ಕರಿಷ್ಯಗೆ, ಆಚಮನಕ್ಕೆ, ಆಮೇಲೆ ಅರ್ಘ್ಯಕ್ಕೆ ಮೂರು ಸಪರೇಟ್ ನೀರ್ ಇಟ್ಕೊಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದು. I think I told in the first class, ಆಚಮನ water should be in a separate, ಬೇರೆ ಪಾತ್ರೆಯಲ್ಲಿರಬೇಕು. Then for karishye there should be another panchapatra. Okay, and for karishye you should use that water from that panchapatra. Achamana water should be used only for Keshvayasva, Narayasva, Madhavayasva. And for arghya you should have another small panchapatra in which that water should be used for arghya pradhan. Okay. Okay. ಗುರುಗಳೇ, ವೈವಸ್ವತ ಮನ್ವಂತರೆ ಮೀನಿಂಗ್ ಸ್ವಲ್ಪ ಹೇಳ್ತೀರಾ ನಮಗ್? Yes. ವೈವಸ್ವತ ಮನ್ವಂತರೆ ಅಂತ ಹೇಳಿದ್ರಲ್ಲ, ಅದ್ರ ಮೀನಿಂಗ್ ಸ್ವಲ್ಪ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದೇ ಬಹಳಷ್ಟು ಮನುಗಳು ಇರ್ತಾರಲ್ವಾ, ಈಗ ಬಹಳ ಮನುಗಳು ಇದ್ದಾರೆ. ಅದರಲ್ಲಿ ವೈವಸ್ವತ ಮನು ಇಸ್ ರೂಲಿಂಗ್ ದಿಸ್ ಪರ್ಟಿಕ್ಯುಲರ್. In one separate class I will tell you about different manus and in what order they came. It is all there in Bhagavata. 14 manus are there, no? Okay. 14 ಮನು ಇದ್ದಾರಲ್ಲ, 14. ಸೊ ಇಲ್ಲಿಗೆ ಏನಾಯ್ತು, ಈಗ ಸಂಕಲ್ಪ ಮಾಡಿದ್ವಿ. ಸೊ ಕರಿಷ್ಯೆ ನೀ ಈ ದೇವತೀರ್ಥದಿಂದ ಬಿಡಬೇಕು. ದಟ್ ಈಸ್ ಯುವರ್ ring finger and middle finger, in between whatever line is created, the water should fall there while doing karishye. Okay, so karishye is done. Then the next step we will have to do is your prathama marjan followed by mantrachaman. Marjana means spring water using tulsi kashta or tulsi nirmalya. Okay, and that is there to cleanse ourselves further for the next act of arghya pradhan as well as Gayatri mantra jap. See, Gayatri mantra, what we do is we do all these steps properly. When it comes to Gayatri mantra, we do only 10, right? That is unfortunate. The major portion of the Sandhya Vandana is to do japa, and you can't do japa separately. First, you have to do Gayatri japa, and separately you want to increase the count of the japa, you should do it later, right? So be careful. All other steps you should perform without shortcut, but on Gayatri japa have a complete concentration. Do 10, 28, 108 or 1000 as the time permits. Okay. So prathama marjan, let me pick up prathama marjan. Okay, anyway, another 20 minutes for my travel. So let me finish prathama marjan. Are you all seeing your textbook? Okay. Here, Yes. if you look at the book, the mantra to be used while doing marjana, prathama marjana ಮಾಡುವಾಗ ಯಾವ ಮಂತ್ರವನ್ನು ಉಪಯೋಗಿಸಬೇಕು ಅದರ ಋಷಿ ದೇವತಾ ಛಂದಸ್ಸು ಹೇಳಬೇಕು. ಆಪೋಹಿಷ್ಟೇತಿ ತ್ರಿಚಸ್ಯ ಅಂಬರೀಷಃ ಸಿಂಧುದ್ವೀಪ ಋಷಿಃ. ಅಂದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ತ್ರಿವಿಕ್ರಮ, ಯು ಶುಡ್ ಟೇಕ್ ದ PDF which is put in the group. Okay, right. ತ್ರಿಚಸ್ಯ ಅಂಬರೀಷಃ ಸಿಂಧುದ್ವೀಪ ಋಷಿಃ. ಶ್ರೀನಿವಾಸ್ ರಾವ್ರ ಮತ್ತೆ ಆ PDF ಎಲ್ಲರಿಗೂ ಕಳಿಸ್ರಿ ಕ್ಲಾಸ್ ಆದ್ಮೇಲೆ. ಆಯ್ತು. ಆಪೋ ದೇವತಾ, ದೇವತಾ ಇಟ್ ಸೆಲ್ಫ್ ಇಸ್ ಆಪಃ, ಗಾಯತ್ರಿ ಛಂದಃ. ಈ ಮೂರು ಋಷಿ ದೇವತಾ
ಛಂದಸ್ ಒಳಗೊಂಡ ಮಂತ್ರವನ್ನ ಮಾರ್ಜನೆ ವಿನಿಯೋಗ ಮೀನ್ಸ್ ಐ ಆಮ್ ಯೂಸಿಂಗ್ ಇಟ್, ನಾನು ವಿನಿಯೋಗ ಮಾಡ್ತಾ ಇದ್ದೇನೆ. ಸೊ ಆಲ್ವೇಸ್ when we take something from Google or somewhere, some website, we give what? Courtesy, right? This is borrowed from, right? Otherwise you will be sued, correct? Therefore here we are actually acknowledging these Rishi Devatas who found out this mantra for us. All these mantras are Veda mantras. That is why you see the swaras there. I will play the swaras also, right? First what? There are 9 parts to this. Look at it. Oh, I'm not giving you swaras right now. Om apohishtamayo bhuvaha. First one. Tana urje dadatana. Second one. Your text has separated this with comma. Mahe ranaya chakshase. Yova shivatamo rasaha. Tasya bhajayate hanaha. Ushatiriva mataraha. Tasma arangamamavaha. 7. So every part in this, when you say, that is Om apohishtamayo bhuvaha, 1 time sprinkling. Tana urje dadhatana, 2nd time. Maheranaya chakshase. So these 7 times the water should be sprinkled, taking the karishye water, holding a tulsi nirmalya dala, sprinkling it in your head. That is why it is called Shirasi. It is written there. ಈ 7 ಮಂತ್ರಗಳನ್ನ ಪಠಿಸುತ್ತಾ ಒಂದೊಂದು ಪಾರ್ಟ್ ಪಾದ ಅಂತಾರದಕ್ಕೆ ಹೇಳುವಾಗ ನೀರನ್ನ ತಲೆಯಲ್ಲಿ ಸಿಂಪಡಿಸ್ಕೋಬೇಕು. ಸೆಕೆಂಡ್, ಯಸ್ಯ ಕ್ಷಯ ಯಜಿನ್ವಥ. That is the 8th one should be sprinkled on your pada. Again the 9th one should be sprinkled on the head. Okay, ಯಾರಾದ್ರೂ ಕನ್ನಡದಲ್ಲಿ ಜೋರಾಗಿ ಓದಿ ಅದನ್ನ ಕೆಳಗೆ ಕೊಟ್ಟಿದಾರಲ್ಲ. ಈ ಮಂತ್ರದಲ್ಲಿ ಒಟ್ಟು 9 ಪಾದಗಳಿವೆ. ಈ ಮಂತ್ರದಲ್ಲಿ ಒಟ್ಟು 9 ಪಾದಗಳಿವೆ. ಆಪೋಹಿಷ್ಟಾದಿಂದ ತಸ್ಮಾ ಅರಂಗ ಮಾಮವಹ ತನಕ ಇರುವ 7 ಪಾದಗಳನ್ನು ಉಚ್ಚರಿಸುತ್ತಾ 7 ಬಾರಿ ತಲೆಯ ಮೇಲೆ ಜಲವನ್ನು ಪ್ರೋಕ್ಷಿಸಿಕೊಳ್ಳಬೇಕು. 8ನೆಯ ಪಾದವನ್ನು ಉಚ್ಚರಿಸುತ್ತಾ ಪಾದಗಳ ಮೇಲೆ ಪ್ರೋಕ್ಷಣ ಮಾಡಿಕೊಳ್ಳಬೇಕು. ಕೊನೆಯದಾದ 9ನೆಯ ಪಾದದಿಂದ ಮತ್ತೆ ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳಬೇಕು. ನಿರ್ಮಾಲ್ಯ ತುಳಸಿ ದಳದಿಂದ ಪ್ರೋಕ್ಷಿಸಿಕೊಳ್ಳಬೇಕು. प्रथम मार्जन मध्ये ते मंत्रात 9 पाद असतात. ते एक पहिले 7 पाद सांगताना आम्ही पाणी तुळसी काष्ट करिष्ये उद्धरणेमध्ये ठेवून तुळसी काष्टात असून डोक्यावर आम्ही प्रोक्षण करून घ्यायला पाहिजे. ते मार्जन होते. 8वा पाद करताना पादाला आम्ही पाणी प्रोक्षण करायला पाहिजे आणि 9वा पाद सांगताना आम्ही परत डोसकेवर करून ते काय पाणी उरलेलं आहे ते प्यालामध्ये टाकून टाका. परत पाणी घ्या. कसाला? ಮಂತ್ರಾಚಮನ करायला पाहिजे. ಈ 7 ಬಾರಿ ತಲೆಗೆ, 8ನೇ ಬಾರಿ ಕಾಲಿಗೆ, ಮತ್ತೆ 9ನೇ ಸರಿ ತಲೆಗೆ ಮಾಡಿ ಏನಾದ್ರೂ ನೀರು ಮಿಕ್ಕಿದ್ರೆ ಹಾಕ್ಬಿಡಿ. ತುಳಸಿ ಕಾಷ್ಟ ಪಕ್ಕದಲ್ಲಿ ಇಡಿ, ತುಳಸಿ ದಳ ಪಕ್ಕದಲ್ಲಿ ಇಡಿ. ಯಾಕಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ್ವಿತೀಯ ಮಾರ್ಜನ್ ಆಲ್ಸೋ. ಅಂಡ್ ತುಳಸಿ ಕಾಷ್ಟ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೆನಿ ಡೇಸ್ ಆಲ್ಸೋ. ಜಸ್ಟ್ put it little, clean it in water and wipe it and keep it. That can be used. But tulsi dala till sayam sandhya you can use the same tulsi nirmalya dala, and after sayam sandhya you can do visarjana. Tulsi scarcity idre illa andre ondond sandhya vandanakku ಒಂದು ನಿರ್ಮಾಲ್ಯ ತುಳಸಿ ದಳ ಇಟ್ಕೊಳ್ಳಿ. Okay, any doubt on prathama marjan? My request is you should do all this. Is that clear? We must do it. Practicing makes it perfect, right? And then you start enjoying the simple activity of sandhyavan. People think if we tell so much details, if we tell so much details, people say, is it so long a process? While explaining it takes time, but while doing it and doing it repeatedly, it becomes your autopilot mode. You know what I'm saying? Right? It becomes an autopilot mode and you are able to
ಪರ್ಫೆಕ್ಟ್. ಅರ್ಥ ಆಯ್ತಾ? ಇದನ್ನ ಕರಿಷೆ ನೀರಿಂದ ಮಾಡ್ಬೇಕಲ್ರಿ? ಹಾ, ಕರಿಷ್ಯ ನೀರಿಂದನೇ ಮಾಡ್ಬೇಕು. ನಿಮಗೆ ನಾನು ಪ್ಲೇ ಮಾಡ್ಲಿಕ್ಕೆ ನೋಡ್ತೇನೆ. ಒಂದೇ ನಿಮಿಷ. ಕೇಳಿಸ್ತಾ ಇದೆಯಾ? ಅಂಬರೀಷಃ ಸಿಂಧುತ್ವೇ ಪರಿಷಿಃ ಆಪೋ ದೇವತಾ ಗಾಯತ್ರಿ ಛಂದಃ ಮಾರ್ಜನೆ ವಿನಿಯೋಗಃ ಓಂ ಆಪೋಹಿಷ್ಠಾಮಾಯೋ ಭುವಸ್ತಾನ ಊರ್ಜೆ ದದಾತನ ಕೇಳಿಸ್ತಾ ಇದೆಯಾ? ಓ ಭಾರಿ ಚಂದ ಕೆಲ್ಸ ಇದೆ. ಕೇಳಿಸ್ತಾ ಇದೆ. ಘೋರಕಸ್ತಸ್ಯ ಭಾಜಯತೆ ಹನಃ ಶಚಿರೇವ ಮಾತರಃ ತಸ್ಮಾ ಅರಂಗಮಾಮವೋ ಯಕ್ಷಯಾಯ ಚಿನ್ವಾತ ಆಪೋ ಜನಯಥಾ ಜನಾಃ. ಅರ್ಥ ಆಯ್ತಲ್ಲ? ಇದು ಪುರಸ್ಸರವಾಗಿ ಮಂತ್ರಗಳು ಸ್ವರ ಸಹಿತವಾಗಿ ಉಚ್ಚಾರಿಸಲ್ಪಟ್ಟಿದೆ. ಇನ್ನೊಂದ್ಸರಿ ಪ್ಲೇ ಮಾಡ್ತೇನೆ. ಆಪೋಹಿಷ್ಠೀತೆ ಧೃತಸ್ಯ ಅಂಬರೀಷಃ ಸಿಂಧುತ್ವೇ ಪರಿಷಿಃ ಆಪೋ ದೇವತಾ ಗಾಯತ್ರಿ ಛಂದಃ ಮಾರ್ಜನೆ ವಿನಿಯೋಗಃ ಓಂ ಆಪೋಹಿಷ್ಠಾಮಾಯೋ ಭುವಸ್ತಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೆ ಯೋ ವಃ ಶಿವತ ಘೋರಸಸ್ತಸ್ಯ ಭಾಜಯತೆ ಹನಃ ಶಚಿರೇವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಚಿನ್ವಾತ ಆಪೋ ಜನಯಥಾ ಜನಾಃ. ಗೊತ್ತಾಯ್ತಲ್ಲ? ಋಗ್ವೇದಕ್ಕೂ ಯಜುರ್ವೇದಕ್ಕೂ ಪ್ರಥಮ ಮಾರ್ಜನ ವ್ಯತ್ಯಾಸ ಇಲ್ಲ, ಕ್ರಮ ಕೂಡ ವ್ಯತ್ಯಾಸ ಇಲ್ಲ. ನೋ ಚೇಂಜ್ ಇನ್ ಯಜುರ್ವೇದ ಆಸ್ ವೆಲ್ ಆಸ್ ಋಗ್ವೇದ in terms of the pratama marjana. So what is the second after step of this? That is called mantra chamana, right? Which means after the first marjana, you will have to take with mantra purassara, you are doing the mantra chamana. Okay, so please see that book also. Okay, simple. I'll explain the steps. Right? Mantra chamana means after dropping that water, take again karishye water, put it in your palm, and then chant this. Let the water be there. Suryastheti mantrasya hiranyagarbharishih suryamanyumanyupati ratrayo devataha prakriti chandah mantra chamane viniyogaha ಓಂ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯಃ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರ್ಯಾ ಪಾಪಮಕಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣಾ ರಾತ್ರಿ ತದವಲುಂಪತು ಯತ್ಕಿಂಚ ದುರಿತಂ ಮಯಿ ಇದಮಹಂ
ಮಾಂ ಅಮೃತ ಯೋನೋ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ. ನೀರು ನಿಮ್ಮ ಕೈಯಲ್ಲಿದೆ. ನೀರು ನಿಮ್ಮ ಕೈಯಲ್ಲಿ ಇರುವಾಗ ಈ ಮಂತ್ರವನ್ನ ಹೇಳುತ್ತಾ ಸ್ವಾಹ ಅನ್ನುವಾಗ ಆ ನೀರನ್ನ ತಗೋಬೇಕು. ಅರ್ಥ ಆಯ್ತಲ್ಲ? ಮಂತ್ರ ಪುರಸ್ಸರವಾಗಿ ಇದು ಒಂದು ಸ್ಪೆಷಲ್ ಆಚಮನ. ಬಿಕಾಸ್ ಇಟ್ ಈಸ್ ಕಾಲ್ಡ್ ಮಂತ್ರಾಚಮನ, ಡೋಂಟ್ ಯೂಸ್ ಆಚಮನ ವಾಟರ್. ಇಟ್ ಈಸ್ ಕರಿಷ್ಯೆ ವಾಟರ್ ವಿಚ್ ಇಸ್ ಅಗೇನ್ ಶುದ್ಧ ವಾಟರ್. ದಿಸ್ ಎ ವೆರಿ ಪವರ್ಫುಲ್ ಮಂತ್ರ. ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತೆಶ್ಚ ಮನ್ಯುಕೃತೆಭ್ಯಃ ಪಾಪೇಭ್ಯೋ ರಕ್ಷಂತಾಂ. Please protect me from all the papas that I have done. While doing Pratap Manchachamana, what all papa I have done from night to morning, doing Sandhya Vandana, right? Save me from that. What all? Manasa, from mind. Vacha, Bayinda. Hasta, Kaigalinda. Padbhyam, Padagalinda. Ratri, Tadavalumpatu. Shrishna, through my Jananendriya, whatever papa karma has happened, yatkincha duritam mai, ಯಾವ್ಯಾವ ಕೆಟ್ಟ ಕೆಲಸ ಆಗಿದೆಯೋ, ಮಾನಸಿಕವಾಗಿ ಇನ್ನೊಬ್ಬರನ್ನ ಬೈಯೋದು, ಮಾನಸಿಕವಾಗಿ ದ್ವೇಷ ಮಾಡೋದು, ಅದು ಕೂಡ ಪಾಪ. ಇದಮಹಂ ಮಾಂ ಅಮೃತ ಯೋನೌ ಸೂರ್ಯೇ ಜ್ಯೋತಿಷಿ ಮೀನ್ಸ್ ಶೋಯಿಂಗ್ ದಟ್ ವಾಟರ್ ಟು ಸೂರ್ಯಾಂತರ್ಗತ ನಾರಾಯಣ ಅಂಡ್ ಟೇಕಿಂಗ್ ದಟ್ ಜುಹೋಮಿ ಸ್ವಾಹ, ವಿಚ್ ಮೀನ್ಸ್ ಇಟ್ ಬರ್ನ್ಸ್ ಆಲ್ ದಿಸ್ papas. Look at it. And if we miss Sandhya Vandana, who is going to excuse us for all the wrongdoings from night to morning? Night means after 7 p.m. After sunset till the next sun morning. You are not doing any Sandhya Vandana, right? So Sayam Sandhya, when you do, whatever papa karmas you have done from morning till evening gets burnt. So don't think that doing Sandhya Vandana is a license to do papa. Don't think it like that. People go only in the weekend and come and confess. Monday to Saturday, all the papas I am confessing in front of the Lord. Today is Sunday. They will go there. And again from Monday, they think we have got the license to do wrong thing. That is not our tatparya. Our tatparya is reflecting on the wrongdoings that we have done so that God will enable us not to do that tomorrow. Enable us from not doing that papa karma in the next day. आम्ही काय करायला पाहिजे? हे मंत्राचमन मध्ये आम्ही काय पाप करतो ते पापाला प्रायश्चित आणि हे पाप सगळं भस्म कर हे देवा म्हणून करायचं ते काय पद्धती आहे ते पाणी घालून हे मंत्र सांगून आम्ही युहोमी स्वाहा केलं तर आमचे सकल पाप जाते. त्याच्यासाठी प्राथमिक आम्ही काय सांगितलो सगळ्यांना, संध्यावंदन कोण करतात त्यांना पहिला लाभ काय? आमचं पाप जाते, नाश होते. पाप नाश होलं तर पुण्य याल वाट होते. त्याच्यासाठी आम्ही संध्यावंदना करूनच बजायला पाहिजे. ब्राह्मण म्हटलं तर सगळं ब्राह्मण लोक संध्यावंदन करायला कंपल्सरी वेद मंत्र अहरहर संध्याम उपासीत. संध्याहीनः अशुचिः नित्यम सर्व कर्मसु. संध्या केलं नाही तर नित्य सूतक असते आणि वेगळ्या कर्माला करायला आम्हाला एलिजिबिलिटी येत नाही. हे स्वच्छ सांगितलंय वेद. त्याच्यावरती तुमचा वेद आहे म्हटलं तर आम्ही नमस्कार करतो सगळं ना. त्याच्यासाठी आम्ही परमात्माना दया करून हे मंत्राचमनचे मंत्र तुम्हाला एक दफा प्ले करून आजचं बैठक आम्ही संपूया. 1 मिनिट. समजले ना? Sir, one question ಇದೆ sir. काय तर Sir, one काय तर question sir. ಡೌಟ್ असलं काय ವಿಚಾರ? ಹಾ, ಒಂದೇ ನಿಮಿಷ ಇದೊಂದು ಪ್ಲೇ ಮಾಡ್ಬಿಡ್ತೀನಿ Okay. ಮಂತ್ರಾಚಮನ. सूर्यश्चेति मन्त्रस्य हिरण्यगर्भर्षिः सूर्यमन्युमन्युपतिरात्रयो देवताः प्रकृतिश्चन्द्रः मन्त्राचमने विनियोगः. ॐ सूर्यश्च मामन्युश्च मन्युपतयश्च मन्युकृतेभ्यः पापेभ्यो रक्षन्ताम् यत्रात्र्या पापमकार्षम् मनसा वाचा हस्ताभ्यां पद्भ्यामुदरेण शिष्णा रात्रिस्तदवलम्पतो
यत्किञ्च दुरितं मयि इदमहं माममृतयो नो सूर्ये ज्योतिषि जुहोमि स्वाहा ಇನ್ನೊಂದ್ಸರಿ ಕೇಳ್ಕೊಂಬಿಡಿ. ಮಂತ್ರಸ್ಯ ಹಿರಣ್ಯಗರ್ಭರ್ಷಿಃ सूर्यमन्युमन्युपतिरात्रयो देवताः प्रकृतिश्चन्द्रः मन्त्राचमने विनियोगः ॐ सूर्यश्च मामन्युश्च मन्युपतयश्च मन्युकृतेभ्यः पापेभ्यो रक्षन्ताम् यद्रात्र्या पापमकार्षम् मनसा वाचा हस्ताभ्याम् पद्भ्यामुदरेण शिष्णा रात्रिस्तदवलुम्पतो यत्किञ्च दुरितं मयि इदमहं माममृतयो नो सूर्ये ज्योतिषि जुहोमि स्वाहा ಗೊತ್ತಾಯ್ತಲ್ಲ? ಗೊತ್ತಾಯ್ತು ಇದು ಸರ್. ಮಾಡಿ ನೀರ್ ತಗೊಂಡು ಒಂದ್ಸರಿ ಕೈ ತೊಳ್ಕೋಬೇಕು. एक पाणी धुवून घ्यायला पाहिजे आणि आचमन करायला पाहिजे. एवढं केलं तर काय झालं? मंत्राचमन पण झालं. तो प्रथम मार्जन मंत्राचमन we have completed in our steps. Now questions for just 3 minutes or 4 minutes. So ಸರ್, ಈ ಮಂತ್ರದ ಸಮರಿ ತಿಳಿತು ಸರ್, ಸರಿಯಾಗಿ ಹೇಳಿದ್ರಿ, ಚೆನ್ನಾಗಿ ಆನಂದ ಆಗಿದೆ. ಸೊ ಇದರಲ್ಲಿ ಇದಕ್ಕೆ ಜಲಾಭಿಮಂತ್ರಣము ಕೂಡ ಅಂತಾರೆ. ಮತ್ತೆ ಇದರಲ್ಲಿ 3 ಸಲ ಸೂರ್ಯ ದೇವರನ್ನ ಉಲ್ಲೇಖ ಮಾಡಿದ್ದಾರೆ. ಇದರ ಸೂರ್ಯ ದೇವರದು ಏನ ಅರ್ಥ? ಜಲಾಭಿಮಂತ್ರಣನೂ ಕರೆಕ್ಟೇ. ಕರೆಕ್ಟ್ ಸರ್. ಬಟ್ ಎರಡು 3 ಹೆಸರು ಸಲ ಅದಕ್ಕೆ. ಸೂರ್ಯ ದೇವರನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಇದರದ. ಅದರ ಯಾರು? ಮೀನಿಂಗ್ ಏನು? 3 ಸಲ ಸೂರ್ಯ ಚೇತಶ ಸೂರ್ಯಶ್ಚ ಮಾಮನ್ಯಶ್ಚ ಅಂತ ಬರೆದಿದ್ದಾರೆ. ಮತ್ತೆ ಸೂರ್ಯ ಹೌದು, ಅದರ ಅರ್ಥ ಹೇಳ್ತೀನಿ. ಅಲ್ಲಲ್ಲ, ಅರ್ಥ ಏನಂದ್ರೆ ಸೂರ್ಯ ದೇವ ಅಂದ್ರೆ ಏನ್ ಗೊತ್ತಾ? ಸೂರ್ಯ ಅಧಿಷ್ಠಾನ, ಅದರಲ್ಲಿ ಇರ್ತಕ್ಕಂತ ನಾರಾಯಣ. ಮನ್ಯು ಅಂದ್ರೆ ನರಸಿಂಹದೇವರು. ಓಕೆ. ಆ ನರಸಿಂಹದೇವರಿಗೆ ಏನ್ ಪ್ರಾರ್ಥನೆ ಮಾಡ್ತಾ ಇದೀವಿ? ಅಂತತೋಗತ್ವ ನಮ್ಮ ಪಾಪ ನಾಶ ಮಾಡೋದು ದೇವರೇ. ಇಲ್ಲಿ ಸೂರ್ಯದ ಅಧಿಷ್ಠಾನ ಮುಖಾಂತರವಾಗಿ ನಮ್ಮ ಪಾಪಗಳನ್ನ ನಾಶ ಮಾಡ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿ ತಗೋತಾ ಇದೀವಿ. ನಿಮ್ ಪ್ರಶ್ನೆ ಅದೇನಾ? ಹೌದು ಸರ್, ಸರಿ ಹೇಳಿದ್ರಿ, ಬರೋಬರಿ. ನನ್ನ ಪ್ರಶ್ನೆ ಆದಿದ್ದು. ಹಾ. ಸರಿ ಸರ್, ನಮಸ್ತೆ. ओके, नेक्स्ट ಇನ್ನೇನಾದಿದ್ಯಾ? समजलं काय सगळ्यांना? समजलं? हो हो समजलं. हा. आणि काय तर प्रश्न आहे? आता तुम्हाला एक समजेल, आम्ही संध्या करताना किती चूक करतो, आम्ही संध्या करताना काय ಅನುಸಂಧಾನ करत नाही, ನಾವು ಸಂಧ್ಯಾ ವಂದನ ಮಾಡುವಾಗ ಏನು ತಪ್ಪುಗಳನ್ನ ಮಾಡ್ತೇವೆ, ಆಮೇಲೆ ಯಾವ ಸ್ಟೆಪ್ಸ್ ಅನ್ನ ನಾವು ಜಂಪ್ ಮಾಡ್ತೇವೆ ಅಂತ ಗೊತ್ತಾಗತ್ತೆ. ಸೊ ಸಂಧ್ಯಾ ವಂದನ ಪಾಠ ರೂಪೇಣ ಓದಿದರೆ, ಅದು ನಾವು ಪ್ರಾಕ್ಟೀಸ್ ಮಾಡಿದರೆ ಮುಂದೆ ನಮ್ಮ ಮಧ್ವಾಚಾರ್ಯ ಸರ್ವಮೂಲ ಗ್ರಂಥಗಳಲ್ಲೆಲ್ಲ ವಿ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್. ಡು ಯು ಅಗ್ರಿ? ಎಸ್ ಸರ್. ಎಸ್ ಎಸ್. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಆಯ್ತು ಸರ್. ದೇವರ ಇಚ್ಛೆಯಿಂದ ಆಗಿದೆ. ನನ್ನ ಲಾಭ ಏನಂದ್ರೆ, ನಮ್ಮ ಟ್ರಾವೆಲ್ ಟೈಮ್ ಅಲ್ಲಿ ಸಾರ್ಥಕವಾಗಿ ನಾವು ಈ ಕಾರ್ಯಶಾಲಾವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇದರಲ್ಲಿ ಏನೇ ಪುಣ್ಯ ಇದ್ರೂ ಕೂಡ ಅದು ನಮ್ಮ ಪರಮ ಪೂಜ್ಯ ಸ್ವಾಮಿಗಳ ಪಾದಕಮಲಗಳಲ್ಲಿ ಎಲ್ಲರೂ ಸಮರ್ಪಣೆ ಮಾಡೋದು. ಯಾಕಂದ್ರೆ 1 hour ಮೇಲೆ ನೀವೆಲ್ಲರೂ ಬಂದಿದ್ದೀರಿ ಅಂದ್ರೆ ಅದು ನಮ್ಮ ಭಾಗ್ಯ. ಯಾಕಪ್ಪ ರೂಟ್ ಗೊತ್ತಾಗಲ್ಲ? ಕೇಳು, ಮನಂಪುಂಡಿ ಅಂತ ಕೇಳಿ. ಇದು ಪರಮಾತ್ಮನ ಒಂದು ವಿಶೇಷ. ಇದು ಪರ್ವಕಾಲ, ಹಬ್ಬದ ಪರ್ವಕಾಲ ನಡೀತಾ ಇದೆ. ತಾವೆಲ್ಲರೂ ಒಂದು ಭಾನುವಾರ ಬಂದು ನಮ್ಮ ತೊದಲು ನುಡಿ आम्ही काय तेवढा ज्ञानी नाही है, अल्प ज्ञानामध्ये काय आम्ही शिकलो ते सगळ्यांना वितरण करायचं एक प्रयत्न करायला चालले. ते स्वामीजीचा अनुग्रहात हे काम चालले. परत स्वामीजीला आम्ही आभारी आहे. आम्ही स्वामीला नमस्कारपूर्वक हे प्रार्थना करूया की आमच्या नित्य कर्म सफल होऊन आम्हाला आमच्या मध्वशास्त्रात काय काय शिकलं पाहिजे त्याला करून विचारून परत तुम्ही आमचं कोण येत नाही त्यांना तुम्ही सांगा. त्यांना सांगून हे कार्यशाला आलं तर आम्ही परत फार शिकूया. मणिमंजरी आराम करतो आणि
फिलॉसॉफी आमच्या मध्वाचार फिलॉसॉफी सिंपल टर्म्स मध्ये कसं आम्ही अर्थ करायला पाहिजे, घरात मुलांना कसं ते सांगायला पाहिजे, ಚಿಕ್ಕ ಮಕ್ಕಳಿಗೆ ಹೇಗೆ ನಾವು ಬೋಧನೆ ಮಾಡಬೇಕು, ಇವೆಲ್ಲ ನಾವು ಮಾಡೋಣ ಒಂದೊಂದಾಗಿ. ನೆಕ್ಸ್ಟ್ ನೀವು ಡೇಟ್ ಕೊಟ್ಟಾಗ ನಾವು ಪ್ಲಾನ್ ಮಾಡಿ ದೇವರ ಪೂಜೆ ವರ್ಕ್ಶಾಪ್ ಕಂಪ್ಲೀಟ್, ವಿ ವಿಲ್ ಡೂ ಇಟ್ ಅಟ್ ಪುಣೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸೊ ಐ ಆಮ್ ಶೋಯಿಂಗ್ ಯು ದ ರಿವರ್ ವಿಚ್ ಇಸ್ ದಕ್ಷಿಣ ಪಿನಾಕಿನಿ. ಕ್ಯಾನ್ ಯು ಸಿ? ಹಾ, ಕಾಣ್ತಾ ಇದೆ ಗುರುಗಳೇ. ನಿಮ್ಗೆ ಕಾಣ್ತಾ ಇದೆ ಸರ್. ಅದೇ ಈ ಕಡೆ ಕಾಡಿದ್ರೆ ರೆಡ್ ಬಿಲ್ಡಿಂಗ್, ಅದೇ ಮಠ. ಓಹೋ. ಸೊ ಐ ಆಮ್ ಜಸ್ಟ್ ಅಪ್ರೋಚಿಂಗ್. ರಘುತ್ತಮ ತೀರ್ಥರು ಪ್ರಣಮತ್ ಕಾಮಧೇನುಂಚ ಭಜತ್ ಸ್ವರತ ರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ 50 ವರ್ಷ. ಕಾಣ್ತಾ ಇದೆಯಾ ಬಿಲ್ಡಿಂಗ್? ಕಾಣ್ತಾ ಇದೆ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಚು ಜವತ್ಸಲಂ ದೀನ ಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಇದೇ ಮಠ. ನಿಮ್ಗಲ್ಲಿ ಕಾಣುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಪ್ರಾಣದೇವರ ಗುಡಿ, ಮತ್ತೆ ಅಲ್ಲಿ ಬೃಂದಾವನ ಕಾಣ್ತಾ ಇದೆಯಾ? ಸ್ವಲ್ಪ ಅಲ್ಲಿ ಹೋಗಿ ನಿಲ್ಸು. ಹಾ, ಗಿಡ ಆದ್ಮೇಲೆ ಹಾ ಸ್ವಲ್ಪ ತಡೀರಿ. ಹಾ ಅಲ್ಲಿ ಬೃಂದಾವನ ಕಾಣುತ್ತೆ. ಗೋವಿಂದ ಮಾಡ್ಬಿಡ್ರಿ ಎಲ್ಲಾರು. ಅರ್ಪಣಮಸ್ತು. ಇವತ್ತಿನ ಆರಾಧನೆ ದಿವಸ ನಮಗೆ ದೇವರು ಇಷ್ಟು ದಯ ಮಾಡಿಸಿದ್ದಾನೆ. ಇದನ್ನು ಹೋಗಿ ಅಲ್ಲಿ ಸ್ವಾಮಿಗಳ ಹತ್ರ ಸಮರ್ಪಣೆ ಮಾಡ್ತೀವಿ ಅಂತ ಹೇಳ್ತಾ, ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಅಲ್ಲ ಆಚಾರ್ಯ, ದ್ವಿತೀಯ ಭಂಗ ಬರಬಾರ್ದು ಅಂತಂದು ನೀವು ಕಾರಲ್ಲಿ ಟ್ರಾವೆಲ್ ಮಾಡ್ತಿರೋಕಾದ್ರೂ ಕ್ಲಾಸ್ ಕಂಡಕ್ಟ್ ಮಾಡಿದ್ದು ನಿಜವಾಗ್ಲೂ ಇದು ಅದ್ಭುತ. It is your greatness, sir. It is your greatness. You are taking so much effort. Swamiji's anugraha. This is what I can tell. So we are entering the matha now. You can see the matha bus. So we are entering the campus. Sri Krishna Arpanamastu. Sri Krishna Arpanamastu. If you have time, I'll show the Vrindavana. Give me 2 minutes online. Yeah, sure. Be online. I will show Vrindavana. ಹೋಗಿ ಬರ್ತೀನಿ ತಡಿ. ಇಲ್ಲೇ ಹಾಕೊಂಡಿರೋ ಆ ರೆಡ್ ಕಾರಿಂದ ಹಾಕೋಬೇಕು. ಬರ್ತೀನಿ. ಇಲ್ಲೇ ಇರೋ ಬಂದೆ. ಕಾಣತ್ತಾ? ಎಸ್ ಸರ್, ಕಾಣ್ತಾ ಇದೆ. ಹಾ ಗುರುಗಳೇ, ಎಲ್ಲ ಕಾಣಿಸ್ತಾ ಇದೆ ಸರ್, ಕಾಣ್ತಾ ಇದೆ. ಸ್ಟಿಲ್ ಆಗಿದೆ ಗುರುಗಳೇ. ಐ ಥಿಂಕ್ ಅಲ್ಲಿ ಇದು ಸಿಗ್ತಾ ಇಲ್ಲ, ಅವ್ರಿಗೆ ಸಿಗ್ನಲ್ ಸಿಗ್ತಾ ಇಲ್ಲ. ಒಳಗಡೆ ಹೋದ್ಮೇಲೆ ಸಿಗ್ನಲ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಹೌದು. ಆದ್ರೆ ಟ್ರಾವೆಲ್ ಅಲ್ಲಿ ಸಿಗ್ನಲ್ ಚೆನ್ನಾಗಿ ಸಿಕ್ತು, ಎಲ್ಲೂ ಡಿಸ್ಟರ್ಬ್ ಆಗ್ಲಿಲ್ಲ. ಇಲ್ಲ ಏನು ಒಳ್ಳೆ ಎಕ್ದಮ್ ಕ್ಲಿಯರ್ ಇತ್ತು. ಕ್ಲಿಯರ್ ಇತ್ತು. He was having trouble in listening to our this thing, like it was not clear for him. ಹೌದೌದು. ಶ್ರೀನಿವಾಸಾಚಾರ್ಯ, ನಾವು ಲಾಗೌಟ್ ಮಾಡ್ಬೋದಾ?
ಹಾ ಮಾಡಿ ಸರ್, ಮಾಡಿ ಲಾಗೌಟ್ ಮಾಡಿ. ಐ ಥಿಂಕ್ ಕನೆಕ್ಟ್ ಶ್ರೀನಿವಾಸ್ ಆಚಾರ್ರೆ, ನನಗೂ ಹೇಳಿ. ಒಂದು ಅದು ಗ್ರೂಪ್ ಅಲ್ಲಿ ಸ್ವಲ್ಪ ಆಡ್ ಮಾಡಿ ದಯಮಾಡಿ. ನಾನು ನಿಮ್ಗೆ ನೀವು 1-to-1 ಟೆಕ್ಸ್ಟ್ ಕಳಿಸ್. ನೀವು ನನಗೆ ವಾಟ್ಸ್ಆಪ್ ನಲ್ಲಿ ನಿಮ್ ನಂಬರ್ ಕಳಿಸ್ರಿ, ನಾನು ಆಡ್ ಮಾಡ್ತೀನಿ. ನಿಮ್ಮ ನಂಬರ್ ಚಾಟ್ ನಲ್ಲಿ ಇದೆ ನೋಡಿ, ನನ್ನ ನಂಬರ್ ಬೇಕಾದ್ರೆ ಮತ್ತೆ ಹಾಕ್ತೀನಿ ನಾನೀಗ. ಸ್ವಲ್ಪ ಹಾಗೆ ಆಚಾರ್ರೆ. ನಮಸ್ಕಾರ ಶ್ರೀನಿವಾಸ್ ಆಚಾರ್ಯ, ಸ್ವಲ್ಪ ತಮಿಳಲ್ಲಿ ಆ ಬುಕ್ ಸ್ವಲ್ಪ ಒಂದು PDF ಈ ಗ್ರೂಪ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ. ತಮಿಳ್